ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ? ನಾನು ನಿಮ್ಮ ಮಧುನಂದನ್ ರಾವ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಐ.ಎ. ಜ್ಞಾನಿ. ನಿಮ್ಮ ಐ.ಎ. ಜ್ಞಾನಿ ಇವತ್ತು ನಿಮಗೆ ಮೇನ್ಸ್ ರಿಲೇಟೆಡ್ ಆಗಿ ಒಂದು ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ನ ತರ್ತಾ ಇದೆ. ಈ ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಮಾವ್ ಸೀರೀಸ್ ಎಂಬ ಶೀರ್ಷಿಕೆಯಲ್ಲಿ, ಅಂದರೆ ಮೆಂಟಲ್ ಆನ್ಸರ್ ರೈಟಿಂಗ್. ಏನಪ್ಪ ಮೆಂಟಲ್ ಆನ್ಸರ್ ರೈಟಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಆನ್ಸರ್ ರೈಟಿಂಗ್ ಗೊತ್ತು, ಮೆಂಟಲ್ ಆನ್ಸರ್ ರೈಟಿಂಗ್ ಹೇಗೆ ಮಾಡೋದು, ಇದು ಕ್ವಶನ್ ಆಗಿದೆ. UPSC ಈ ಜನರಲ್ ಸ್ಟಡೀಸ್ ಅನ್ನೋದು ಡೈನಮಿಕ್ ಕಾನ್ಸೆಪ್ಟಿನ ಸ್ಟ್ಯಾಟಿಕ್ ಕ್ಲಬ್ ಆಗಿ ನಿಮಗೆ ಕ್ವಶನ್ ಫಾರ್ಮುಲೇಟ್ ಆಗಿರ್ತದೆ. ಎಷ್ಟೊಂದು ವಿಚಾರ ಇನ್ನೊಂದು ವಿಚಾರಕ್ಕೆ ಕ್ಲಬ್ ಆಗಿರ್ತದೆ. ಈ ಒಂದು ವಿಚಾರವನ್ನು ಟ್ಯಾಕಲ್ ಮಾಡಬೇಕು ಅಂತಂದರೆ ಬಿಫೋರ್ ದ್ಯಾಟ್ ನಿಮ್ಮ ಹತ್ರ ಒಂದು ಶೀರ್ಷಿಕೆ ಅಥವಾ ಕಪಲ್ ಆಫ್ ಇನ್ಫಾರ್ಮೇಷನ್ ಎಲ್ಲ ರೀತಿಯಲ್ಲೂ ರೆಡಿ ಆಗಿರಬೇಕು. ಇದನ್ನೇ ಮೆಂಟಲ್ ಆನ್ಸರ್ ರೈಟಿಂಗ್ ಅಂತ ಹೇಳ್ತಾರೆ. ಇದನ್ನ ಬ್ರೈನ್ ಸ್ಟ್ರೋಮಿಂಗ್ ಅಂತಲೂ ಕರೀತಾರೆ. ಈ ಒಂದು ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ನಿಮ್ಮ ಮೇನ್ಸಿನ ಆ್ಯಕ್ಚುಯಲ್ ಎಕ್ಸಾಮಿನೇಷನಲ್ಲಿ ಬರೆಯುವಾಗ ನಿಮಗೆ ನಾಟ್ ಓನ್ಲಿ ಇನ್ಫಾರ್ಮೇಟಿವ್ ಆಗಿ ಅಲ್ಲದೆ ನಿಮ್ಮ ಬ್ರೈನಿಗೂ ನಿಮ್ಮ ಕಾಗದಕ್ಕೂ ಅಥವಾ ಪೆನ್ನಿಗೂ ಒಂದು ಇಂಟರ್ನೆಟ್ ಬ್ರಿಡ್ಜ್ ಆಗಿ ನಿಲ್ತದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಟಾಪಿಕನ್ನು ಬರೆಯುವ ಹಂತದಲ್ಲಿ ನೀವು ಇರ್ತೀರಿ ವಿತ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಆಫ್ ಮೆಂಟಲ್ ಆನ್ಸರ್ ರೈಟಿಂಗ್. ಇದನ್ನೇ ನಮ್ಮ ಮಾಸ್ಟರಿಂಗ್ ಆಫ್ ಮೀನ್ಸ್ ಮಾವ್ ಸೀರೀಸ್ ಅಂತ ಕರೀತಾ ಇದ್ದೇವೆ. ನಿಮ್ಮ ಐ.ಎ. ಜ್ಞಾನಿ ಪ್ರತಿಯೊಂದು ಟಾಪಿಕ್ಕಿಗೂ ಮಾಸ್ಟರಿಂಗ್ ಆಫ್ ಮೀನ್ಸ್ ಮಾವ್ ಸೀರೀಸನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ನಿಮಗಾಗಿ ಒಂದು ಪ್ರೆಸೆಂಟೇಷನ್. ಫಸ್ಟ್ ಆಫ್ ಆಲ್ ಜನರಲ್ ಸ್ಟಡೀಸ್ 2 ಈ ಒಂದು ಸಬ್ಜೆಕ್ಟ್ ಮೇನ್ಸಿನಲ್ಲಿ ಬರ್ತದೆ. ಮೇನ್ಸಿನ ಅತ್ಯಂತ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿ ಮೋಸ್ಟ್ ಡೈನಮಿಕ್ ಕಾನ್ಸೆಪ್ಟ್ ಆಗಿ ಕಾಣಿಸ್ತಾ ಇದೆ. ನಿಮಗೆ ಈ ಜನರಲ್ ಸ್ಟಡೀಸ್ 2 ಅಲ್ಲಿ ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ನೋಡಲಿಕ್ಕೆ ವಿಚಾರ ಬಹಳ ಚಿಕ್ಕದಾಗಿರ್ಬೋದು. 5 ಪ್ಯಾರಾಮೀಟರ್ ಇದೆ ಅಲ್ಲ ಅಂತ. ಇದರ ಒಳಗೆ 29 ಸಬ್ ಡಿವಿಷನ್ಸ್ಗಳಿವೆ. ಈ 29 ಸಬ್ ಡಿವಿಷನ್ಗೂ ನಿಮ್ಮ ಐ.ಎ. ಜ್ಞಾನಿ ಮೆಂಟಲ್ ಆನ್ಸರ್ ರೈಟನ್ನು ಮಾಡಿಕೊಡ್ತಾ ಇದೆ. ಇದರ ಮೂಲಕ ನಿಮ್ಮ ಮೇನ್ಸಿನ ಒಂದು ಯಶೋಗಾದೆ ಅಥವಾ ಒಂದು ಫಾಸ್ಟ್ನೆಸ್, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮಾಸ್ಟರಿಂಗ್ ಆಫ್ ಮೇನ್ಸ್ ಓಕೆ. MAW ಯಾಕೆ ಆ್ಯಂಡ್ MAW ಸೀರೀಸ್ ಮೆಂಟಲ್ ಆನ್ಸರ್ ರೈಟಿಂಗ್ ಮಾಡೋದ್ರಿಂದ ನಿಮಗೆ ಯಾವ ಥರ ಪ್ರಯೋಜನ ಅಂತ ತಿಳ್ಕೊಳ್ಳೋಣ. ಮೆಂಟಲ್ ಆನ್ಸರ್ ರೈಟಿಂಗ್ ಮಾಡೋದ್ರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ಬಿಕಾಸ್ ನೀವು 3 ಅವರ್ಸಲ್ಲಿ 20 ಕ್ವಶನನ್ನು ಬರೀಬೇಕಾಗಿರ್ತದೆ. 150 ಮಾರ್ಕರ್ 10 ಕ್ವಶನ್ ಇರ್ತದೆ. ರಿಮೈನಿಂಗ್ 15 ಮಾರ್ಕರ್ 10 ಕ್ವಶನ್ ಇರ್ತದೆ. ಟೋಟಲ್ 250 ಮಾರ್ಕರ್ ಕ್ವಶನನ್ನು 3 ಅವರಲ್ಲಿ ಬರೀಬೇಕು ಅಂದರೆ ನಿಮಗೆ ಇನ್ಫಾರ್ಮೇಷನ್ ಇದ್ದರೆ ಸಾಲೋದಿಲ್ಲ, ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಲೋದಿಲ್ಲ. ಅದರ ಜೊತೆಗೆ ನಿಮ್ಮ ಬ್ರೈನಲ್ಲಿ ಆ ಟಾಪಿಕ್ ಇಮ್ಮರ್ಸ್ ಆಗಿರಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಇನಿಷಿಯೇಟಿವ್ ಜನರಲ್ ಸ್ಟಡೀಸ್ 2 ಇಂದ ನಿಮಗೆ ಪ್ರಸ್ತುತಪಡಿಸಲಿದ್ದೇವೆ. ಈ ನಿಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, IR ಕಂಪ್ಲೀಟ್ ಕ್ಯಾಪ್ ಒಂದು ಪೋರ್ಟ್ಫೋಲಿಯೋ ಆಗಿ ನಿಮ್ಮ ಮುಂದೆ ನಿಲ್ಲುತ್ತೆ. ಫಸ್ಟ್ ದ ಟಾಪಿಕ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಮಾವ್ ಸೀರೀಸಿನ ಪ್ರಥಮ ಭಾಗ ಮತ್ತು ಪ್ರಥಮ ಸಬ್ ಟಾಪಿಕ್ ಆಗಿ ನಿಲ್ತದೆ. ಈಗ ನೀವು ಈ ಸ್ಲೈಡಲ್ಲಿ ನೋಡ್ತಾ ಇರ್ಬೋದು. ದ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಸಿಸ್ಟಮ್ ಇನ್ ಇಂಡಿಯಾ ಹ್ಯಾಸ್ ನಾಟ್ ಪ್ರೂವ್ ಟು ಬಿ ಎಫೆಕ್ಟಿವ್ ಇನ್ ರಿಯಲೈಸಿಂಗ್ ಇಟ್ಸ್ ಆಬ್ಜೆಕ್ಟಿವ್ಸ್. ಕ್ರಿಟಿಕಲಿ ಎಕ್ಸಾಮಿನ್ the statement and give your suggestion for strengthening the institutional of local self-government in India. ಈ ಒಂದು ಕ್ವಶನ್ನು UPSCಯ ಮೇನ್ಸಿನ ಜನರಲ್ ಸ್ಟಡೀಸ್ 2 2020ಯಲ್ಲಿ ಬಂದಿದೆ. ಅಂದರೆ ಇದು ಆ್ಯಕ್ಚುಯಲ್ UPSC ಮೇನ್ಸಿನ ಕ್ವಶನ್. ಮಾವ್ ಸೀರೀಸ್ ಮೆಂಟಲ್ ಆನ್ಸರ್ ರೈಟಿಂಗ್ ಈ ಒಂದು ಪ್ರಶ್ನೆಗೆ ಹೇಗೆ ಮಾಡ್ಬೋದು ಅಂತ ನಿಮಗೆ ಒಂದು ಡೆಮೋ ಅಥವಾ ಒಂದು ಸೀರೀಸ್ ಅಪ್ರೋಚ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಯು ಅಬ್ಸರ್ವ್ ದ ಕ್ವಶನ್. ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇದು ಯಾವ ಟಾಪಿಕಲ್ಲಿ ಬರ್ತಾ ಇದೆ? GS2ನ ಗವರ್ನೆನ್ಸ್ ಸೆಕ್ಷನ್.
ನಿಮಗೆ ಗೊತ್ತು GS2ನ ಗವರ್ನೆನ್ಸ್ ಸೆಕ್ಷನ್ ಅಂತಂದರೆ ಟೋಟಲ್ 5 ಪ್ಯಾರಾಮೀಟರಿಗೆ ಅದರಲ್ಲಿ 3ನೇ ಪ್ಯಾರಾಮೀಟರ್ ಗವರ್ನೆನ್ಸು, ಅದರಲ್ಲಿ ಸಬ್ ಡಿವಿಷನ್ ಆಗಿ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಒಂದು. ಇದರ ಜೊತೆ ಈ ಗವರ್ನೆನ್ಸ್ ಇದೆ, SHG, NGO, ಚಾರಿಟಿ, ಸೋಷಲ್ ವೆಲ್ಫೇರ್ ಎಲ್ಲವೂ ಇದೆ. ಲೋಕಲ್ ಸೆಲ್ಫ್ ಗವರ್ನೆನ್ಸ್ ನಿಮಗೆ UPSCಯಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಈ ಗವರ್ನೆನ್ಸ್ ಬರ್ಬೋದು, ಇಲ್ಲ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಬರ್ಬೋದು. ಆ್ಯಂಡ್ ಇದು ಒಂದು 10 ಮಾರ್ಕರ್ ಅಂದರೆ 10 ಮಾರ್ಕರ್ ಕ್ವಶನ್ ಆಗಿ ನಿಮಗೆ ನಿಲ್ತದೆ. ಇದರ ರಿಕ್ವೈರಿಂಗ್ 150 ವರ್ಡ್ ರೆಸ್ಪಾಂಡ್. ಯಾವತ್ತು UPSCಯಲ್ಲಿ 10 ಮಾರ್ಕರ್ ಕ್ವಶನ್ ಅಂತಂದರೆ 150 ವರ್ಡ್ಸ್ ನೀವು ಬರಬೇಕಾಗಿರ್ತದೆ. ಬಾಕಿ 15 ಮಾರ್ಕರ್ ಕ್ವಶನ್ ಅಂತಂದರೆ ನೀವು 250 ವರ್ಡ್ಸಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿರ್ತದೆ. ಸೊ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅನ್ನುವ ಟಾಪಿಕ್ ಗವರ್ನೆನ್ಸಿನ ಒಂದು ಸಬ್ ಟಾಪಿಕ್ ಆಗಿ ಬಂದಿದೆ. ಫಸ್ಟ್ ಆಫ್ ಆಲ್, ಯಾವುದೇ ಕ್ವಶನನ್ನು UPSCಯಲ್ಲಿ ಅನಾಲಿಸಿಸ್ ಮಾಡುವಾಗ ಆ ಒಂದು ಟಾಪಿಕ್ ಯಾವುದರ ಬ್ರಾಂಚ್ ಟಾಪಿಕ್ ಆಗಿ ಬಂದಿದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಈಗಾಗಲೇ ನಾನು ಸುಮಾರು ಸಲ ಹೇಳಿದ್ದೇನೆ, UPSC ಅನ್ನೋದು ಡೈನಮಿಕ್, ನಾಟ್ ಸ್ಟ್ಯಾಟಿಕ್. ಹೌ ಯು ಅಪ್ಲೈಡ್ ದೇರ್ ಯುವರ್ ರಿಸಲ್ಟ್. ಹಾಗಾಗಿ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅನ್ನೋದು ಗವರ್ನೆನ್ಸಿನ ಸಬ್ ಟಾಪಿಕ್. ಮತ್ತು ಈ ಕ್ವಶನಲ್ಲಿ 3 ಒಂದು ವಿಶ್ಲೇಷಣೆಯನ್ನು ಕೇಳಿದ್ದಾರೆ. ಯಾವುದಪ್ಪ 3 ವಿಶ್ಲೇಷಣೆ? ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸಿಸ್ಟಮ್ ಇನ್ ಇಂಡಿಯಾ ಹ್ಯಾಸ್ ನಾಟ್ ಪ್ರೂವ್ ಟು ಬಿ ಎಫೆಕ್ಟಿವ್ ಇನ್ ರಿಯಲೈಸಿಂಗ್ ಇಟ್ಸ್ ಆಬ್ಜೆಕ್ಟಿವ್. ಅಂದರೆ ಇದು ಎಫೆಕ್ಟಿವ್ ಆಗಿಲ್ಲ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಮತ್ತು ಅದರ ಆಬ್ಜೆಕ್ಟಿವ್ ಇದ್ದರೂ ಕೂಡ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನಲ್ಲಿ ನಿಮಗೆ 3 ಪ್ಯಾರಾಮೀಟರು, ಒಂದು ಚಾಲೆಂಜಸ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಇನ್ನೊಂದು ಆಬ್ಜೆಕ್ಟಿವ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಇನ್ನೊಂದು ದ ಸ್ಟ್ರೆಂಥನಿಂಗ್ ಮೆಜರ್ಮೆಂಟ್ ಅಥವಾ ಟು ಸ್ಟ್ರೆಂಥನ್ ದ ಇನ್ಸ್ಟಿಟ್ಯೂಷನ್ ಆಫ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ನೀವು ಏನೇನು ಮಾಡಬೇಕು. ಇದು ಈ ಕ್ವಶನಿನ ತಾತ್ಪರ್ಯ. ಯಾವುದೇ ಕ್ವಶನ್ ನೋಡಿದಾಗ ಫಸ್ಟ್ ನಿಮ್ಮ ತಲೆಯಲ್ಲಿ ಇದು ಯಾವ ಕಾನ್ಸೆಪ್ಟಿಗೆ ಯಾವ ಆಧಾರವಾಗಿ ಬಂದಿದೆ, ಯಾವ ಬ್ರಾಂಚಾಗಿ ಬಂದಿದೆ ಅಂತ ನೋಡಬೇಕು. ಎರಡನೇದು, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಏನೋ ಟಾಪಿಕ್ ಇದ್ರೂ ಆ ಕ್ವಶನ್ನಿನ ಟಾಪಿಕಲ್ಲಿ ಎಷ್ಟು ಸಬ್ ಕ್ವಶನ್ ಇದೆ ಅನ್ನೋದನ್ನು ಅನಾಲಿಸಿಸ್ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಕ್ವಶನ್ ಅದರದ್ದೇ ಆದಂತಹ ಮಹತ್ವವನ್ನು, ಎಕ್ಸ್ಪ್ಲನೇಷನನ್ನು ಹೊಂದಿದೆ. ಕೆಲವೊಂದು ಅನಾಲಿಸಿಸ್ ಆಗಿರ್ಬೋದು, ಕೆಲವೊಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಕೆಲವೊಂದು ಡಿಸ್ಕಷನ್ ಫಾರಮ್ ಅನ್ನೋದು ಇರ್ಬೋದು. ಇದು UPSCಯ ಡೈನಮಿಕ್ ಕ್ವಶನ್. ಸೊ ಈ ಒಂದು ಕ್ವಶನಲ್ಲಿ ನೀವು ನೋಡೋದಾದರೆ 3 ಪ್ಯಾರಾಮೀಟರಿಗೆ ಒಂದು ಚಾಲೆಂಜ್, ಇನ್ನೊಂದು ಆಬ್ಜೆಕ್ಟಿವ್, ಇನ್ನೊಂದು ಸೊಲ್ಯೂಷನ್. ಈಗ ಈ ಒಂದು ಕ್ವಶನ್ನಿಗೆ ನೀವು ಫಸ್ಟ್ ಆನ್ಸರ್ ಬರೀಬೇಕಾದ್ರೆ ನಿಮ್ಮ ಮೈಂಡಿಗೆ ಲೋಕಲ್ ಸೆಲ್ಫ್ ಗವರ್ಮೆಂಟಿಗೆ ಏನಪ್ಪ ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಮೆಂಟಲ್ ಆನ್ಸರ್ ರೈಟಿಂಗಿನ ಮೂಲಕ ಈ ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ಮೇಲೆ ನೀವೇನು ಮಾಡಬೇಕು ಅಂದರೆ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಆಗಿರಲಿ, ಯಾವುದೇ ಟಾಪಿಕ್ ಆಗಿರಲಿ, ಆ ಟಾಪಿಕನ್ನು ನೋಡಿದ ಕೂಡಲೇ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ತಲೆಯಲ್ಲೇ ಇರಬೇಕು. ಆ ಇನ್ಫಾರ್ಮೇಷನ್ಗಳು ನಾನು ಈ ಪ್ರೆಸೆಂಟೇಷನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಟು ರೈಟ್ ಆನ್ ಇಂಟ್ರಡಕ್ಷನ್, ನೀವು ಪಂಚಾಯತ್ ರಾಜ್ ದಿವಸ್ ಏಪ್ರಿಲ್ 24 ಎವ್ರಿ ಇಯರ್ ನಿಮಗೆ ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿವಸ್ ಅಂತ ಮಾಡ್ತಾರೆ. ಸೊ ಯು ಕ್ಯಾನ್ ರೈಟ್ ದ ಪಂಚಾಯತ್ ರಾಜ್ ದಿವಸ್ ಆನ್ ಏಪ್ರಿಲ್ 24th ಆರ್ ಸೆಲೆಬ್ರೇಟೆಡ್ ಇನ್ ಎ ನೇಷನ್ ವೈಡ್. ಇದು ಒಂದು ಅದ್ಭುತವಾದಂಥ ಇಂಟ್ರಡಕ್ಷನ್ ಆಗಿ ನಿಲ್ತದೆ, ಯೂನಿಕ್ ಇಂಟ್ರಡಕ್ಷನ್ ಆಗಿ ನಿಲ್ತದೆ. ಆ್ಯಂಡ್ ರಿಮೆಂಬರ್ ಮಾಡಬೇಕು ಈಗ, ಬಿಕಾಸ್ ಏಪ್ರಿಲ್ 24th ನ್ಯಾಷನಲ್ ಪಂಚಾಯತ್ ರಾಜ್ ಡೇ. ಕಾನ್ಸ್ಟಿಟ್ಯೂಷನೈಸ್ಡ್ ಬಂದರೆ ಆರ್ಟಿಕಲ್ 243 ಈ ಪಾಲಿಟಿ, ಗವರ್ನೆನ್ಸ್ ಅಥವಾ ಯಾವುದೇ ಒಂದು GS2ನ ಟಾಪಿಕ್ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಯನ್ನು ಬರೀಲೇಬೇಕು ನಿಮ್ಮ ಮೇನ್ಸ್ ಆನ್ಸರಲ್ಲಿ. ಯಾಕೆಂದರೆ ದ ಡಿಮ್ಯಾಂಡ್ ಆಫ್ UPSC GS2 ಲೈನ್ಸ್ ವಿತ್ ದಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಆ್ಯಂಡ್ ರೆಕಮೆಂಡೇಷನ್. ಒಂದು ಆನ್ಸರಲ್ಲಿ ಏನೇನಿರಬೇಕು, UPSCಯ ಒಂದು ಆನ್ಸರಲ್ಲಿ ಏನೇನಿರಬೇಕು? ಇಂಟ್ರಡಕ್ಷನ್, ಬಾಡಿ, ಕನ್ಕ್ಲೂಷನ್ ಎಲ್ಲರಿಗೂ ಗೊತ್ತಿದೆ. ಇಂಟ್ರಡಕ್ಷನ್ ಕ್ಯಾಚಿ ಇಂಟ್ರಡಕ್ಷನ್ ಆಗಿರಬೇಕು, ವಿಚ್ ನೋ ಒನ್ ಕ್ಯಾನ್ ರೈಟ್, ಬಟ್
ಇಟ್ ಶುಡ್ ಬಿ ನೋನ್ ಟು ಎವ್ರಿಬಡಿ. ಸೊ ಈ ಪಂಚಾಯತ್ ರಾಜ್ ದಿವಸ್ ಏಪ್ರಿಲ್ 24 ಏನಿಗೆ ನಿಮಗೆ ಬೆಸ್ಟ್ ಇಂಟ್ರಡಕ್ಷನ್ ಆಗಿ ನಿಲ್ಲುತ್ತೆ. ಮತ್ತು ಒಂದು ಆನ್ಸರಲ್ಲಿ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ, ರೆಕಮೆಂಡೇಷನ್ಸ್ ಅಥವಾ ಆ ಸಬ್ ಡಿವಿಷನ್ ಆಫ್ ಕ್ವಶನ್ಸು, ಅದರಲ್ಲಿ ಚಾಲೆಂಜಸ್ ಇದ್ದರೆ ಚಾಲೆಂಜಸ್ಸು, ಸೊಲ್ಯೂಷನ್ ಬೇಕಾದರೆ ಸೊಲ್ಯೂಷನ್ ಬರೀಬೇಕು, ಮೇ ಫಾರ್ವರ್ಡ್ ಬರೀಬೇಕು, ರೆಕಮೆಂಡೇಷನ್ಸ್ ಬರೀಬೇಕು, ರಿಪೋರ್ಟ್ಸ್ ಬರೀಬೇಕು, ಅಥವಾ ಯಾವುದಾದ್ರೂ ಇಂಡೆಕ್ಸ್ ಇದ್ದರೆ, ಸ್ಪೀಚ್ ಇದ್ದರೆ, ಕೋರ್ಸ್ ಇದ್ದರೆ ಆ ಒಂದು ಆನ್ಸರ್ ಅತ್ಯುತ್ತಮವಾಗಿ ನಿಲ್ಲುತ್ತೆ. ನೋಡಿದವರು ಆ ಆನ್ಸರ್ ಪ್ರೊವಿಷನ್ ಚೆನ್ನಾಗಿರ್ತದೆ. ಸೊ ಕಮಿಂಗ್ ಟು ದ ಪಾಯಿಂಟ್ ಆಫ್ ಪಂಚಾಯತ್ ರಾಜ್, ಪಂಚಾಯತ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದು ಆರ್ಟಿಕಲ್ 243 ಆರ್ಟಿಕಲ್ 243 ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಫಾರ್ DPSP ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಫಾರ್ ಸೆಲ್ಫ್ ಗೌರ್ಮೆಂಟ್. ಈಗೆಲ್ಲ ನೀವು ನೆನಪಿಟ್ಕೋಬೇಕು. ಅನದರ್ ಪಾಯಿಂಟ್ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಆಫ್ 1992, 1992ರಲ್ಲಿ ನಿಮಗೆ ಎರಡು ಪ್ರಾವಿಷನ್ ಕೊಟ್ಟಿದ್ದಾರೆ. 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಫಾರ್ ಬಾಟಮ್ ಅಡ್ಮಿನಿಸ್ಟ್ರೇಷನ್ ಆರ್ ಲೋಕಲ್ ಅಡ್ಮಿನಿಸ್ಟ್ರೇಷನ್. ಈ ಎರಡು ಕಾನ್ಸ್ಟಿಟ್ಯೂಷನ್ ಏನು ಇದೆ ಆ ಪ್ರಾವಿಷನನ್ನು ನೀವು ನೆನಪಿಟ್ಕೋಬೇಕು. ಯು ಕ್ಯಾನ್ ಯೂಸ್ ಇಟ್ ಇನ್ ಇಂಟ್ರಡಕ್ಷನ್. ಜೊತೆಗೆ ಪಾಪ್ಯುಲೇಷನ್ ಬೇಸ್ಡ್ ಕ್ಲಾಸಿಫಿಕೇಷನ್, ಇದು ಒಂದು ಬೇಸಿಕ್ ಕಾನ್ವೊಕೇಷನ್. ಬಿಕಾಸ್ ಪಂಚಾಯತ್ ಅಥವಾ ಗ್ರಾಮ ಸಭಾ ಅಂತ ಏನು ಹೇಳ್ತೇವೆ ಅದನ್ನು ನೀವು ಒಂದು ಯಾವ ಆಧಾರದ ನೀವು ಅದನ್ನು ಅನುಗಣನೆ ಮಾಡ್ತೀರಾ? ಪಾಪ್ಯುಲೇಷನ್ ಬೇಸ್ಡ್. ಸೊ ಪಂಚಾಯತ್ ಲೆಸ್ ದ್ಯಾನ್ 1 lakh ಇರ್ತದೆ, ಮುನಿಸಿಪಾಲಿಟಿ ಗ್ರೇಟರ್ ದ್ಯಾನ್ 1 lakh ಇರ್ತದೆ, ಮುನಿಸಿಪಲ್ ಕಾರ್ಪೊರೇಷನ್ ಗ್ರೇಟರ್ ದ್ಯಾನ್ 5 lakh ಇರ್ತದೆ. ಆಗ ನಿಮಗೆ ಪಂಚಾಯತ್ ರಾಜ್ ಅಥವಾ ಪಂಚಾಯತ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದಕ್ಕೆ ಒಂದು ಪಾಪ್ಯುಲೇಷನ್ ಬೇಸ್ನಲ್ಲಿ ಒಂದು ಕ್ಲಾಸಿಫಿಕೇಷನ್ ಸಿಕ್ಕಿತು. ಸೊ ನೀವು ಈ ಫಸ್ಟ್ ಲೈನ್ ಏನಿಗೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಅದಕ್ಕೆ ನೀವು ಇಂಟ್ರಡಕ್ಷನ್ ಕೊಟ್ಟಿದ್ದೀರಿ. ಈಗ ಸಾಲಿಡ್ ಇನ್ಫಾರ್ಮೇಷನ್, ಸಾಲಿಡ್ ಕಂಟೆಂಟ್, ಸಾಲಿಡ್ ಇಂಟ್ರಡಕ್ಷನ್. ಜೊತೆಗೆ ನಿಮ್ಮ ಕ್ವಶನ್ ನೋಡಿ, ದ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸಿಸ್ಟಮ್ ಇನ್ ಇಂಡಿಯಾ ಹ್ಯಾಸ್ ನಾಟ್ ಪ್ರೂವ್ ಟು ಬಿ ಎಫೆಕ್ಟಿವ್ ಇನ್ ರಿಯಲೈಸಿಂಗ್ ಇಟ್ಸ್ ಆಬ್ಜೆಕ್ಟಿವ್ ಅಂತ ಇದೆ. ಅಂದರೆ ಈ ಕ್ವಶನ್ನು ಆಬ್ಜೆಕ್ಟಿವ್ ಆಲ್ರೆಡಿ ಸೆಟ್ ಆಗಿದೆ, ಆ ಆಬ್ಜೆಕ್ಟಿವನ್ನು ಮ್ಯಾಚ್ ಮಾಡ್ತಾ ಇಲ್ಲ, ಅದಕ್ಕೆ ಕಾರಣಗಳು ಮತ್ತು ಆ ಮ್ಯಾಚ್ ಮಾಡ್ತಾ ಇಲ್ಲದಕ್ಕೆ ಅದನ್ನು ಸ್ಟ್ರೆಂತ್ ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ ಈ ಕ್ವಶನ್ ಕೇಳ್ತಿದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿಮ್ಯಾಂಡ್ ಆಫ್ ಕ್ವಶನ್ ಲೈನ್ಸ್ ವಿತ್ ದಿ ಆಬ್ಜೆಕ್ಟಿವ್ಸ್. ಸೊ ಫಸ್ಟ್ ನೀವು ಆ ಆಬ್ಜೆಕ್ಟಿವ್ ಏನೇನು ಅನ್ನೋದನ್ನು ಡಿಸ್ಕ್ರೈಬ್ ಮಾಡಬೇಕು ಆಫ್ಟರ್ ಯುವರ್ ಇಂಟ್ರಡಕ್ಷನ್. ಆಬ್ಜೆಕ್ಟಿವ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಲೋಕಲ್ ಸೆಲ್ಫ್ ಗವರ್ಮೆಂಟ್ ಆರ್ ಗವರ್ನೆನ್ಸ್ ಡೆಮೋಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತಾರೆ. ಡೆಮೋಕ್ರಾಟಿಕ್ ಡಿಸೆಂಟ್ರಲೈಸೇಷನ್ ಅಂದರೆ ಮೇ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳೇ ನಡೆಸುವ ಸರ್ಕಾರ ಅನ್ನುವ ಥರ. ಆ್ಯಂಡ್ ಬಾಟಮ್ ಅಡ್ಮಿನಿಸ್ಟ್ರೇಷನ್ ಯಾವತ್ತು ಗಟ್ಟಿಯಾಗಿದ್ದರೆ ಟಾಪ್ ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಅನುಕೂಲ ಆಗಿರುತ್ತದೆ. ಯಾಕೆಂದರೆ ನಮ್ಮ ಜನರಿಗೆ ಅತ್ಯಂತ ಕೈಗೆಟಕುವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ಸಿಗೋದು ಪಂಚಾಯಿತಿಯಲ್ಲೇ. ಸೊ ಡೆಮೋಕ್ರಾಟಿಕ್ ಡಿಸೆಂಟ್ರಲೈಸೇಷನ್, ಒಂದು ಡೆಮೋಕ್ರಾಟಿಕ್ ಪ್ರಜಾಸತ್ತಾತ್ಮಕ ಬಾಂಧವ್ಯತೆ ಎಲ್ಲ ಜನರ ಮೈಂಡ್ಸೆಟ್ಟಲ್ಲಿ ಇರಬೇಕು, ಕ್ರೋಢೀಕರಣ ಆಗಬೇಕು ಅನ್ನೋದು. ಇನ್ನೊಂದು ಡೆವಲ್ಯೂಷನ್ ಇನ್ ರಿಯಲ್ ಟರ್ಮ್. ಸ್ಟೇಟ್, ನ್ಯಾಷನಲ್, ಪಂಚಾಯತ್, ಈ ಮೂರು ನೋಡೋದಾದರೆ ನ್ಯಾಷನಲಿಗೆ ಸೆಂಟ್ರಲ್, ಸ್ಟೇಟಿಗೆ ದ ಸ್ಟೇಟ್ ಒನ್ ಆ್ಯಂಡ್ ಪಂಚಾಯತ್ ಈಸ್ ಎ ಬಾಟಮ್ ಅಡ್ಮಿನಿಸ್ಟ್ರೇಷನ್. ಯಾವುದೇ ಒಂದು ಫೈನಾನ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಪ್ರೋಟೋಕಾಲ್ ಆಗಿರ್ಬೋದು, ಕರೆಕ್ಟ್ ರಿಯಲ್ ಟೈಮಲ್ಲಿ ಅದು ಮ್ಯಾಚ್ ಆಗಬೇಕು. ಸೊ ಡೆವಲ್ಯೂಷನ್ ಇನ್ ರಿಯಲ್ ಟರ್ಮ್ ಅದನ್ನು ಮ್ಯಾಚ್ ಆಗಬೇಕು ಅನ್ನೋದಕ್ಕೆ ಜನರಿಗೆ ಬೇಗ ತಲುಪಬೇಕು, ನ್ಯಾಷನಲ್ ಪ್ರಾಜೆಕ್ಟು ಕೂಡ ಜನರಿಗೆ ಬೇಗ ತಲುಪಬೇಕು ಅನ್ನೋದಕ್ಕೆ ಡೆವಲ್ಯೂಷನ್ ಇನ್ ರಿಯಲ್ ಟರ್ಮ್ ಅಂತ ಹೇಳ್ತಾರೆ. ಸಿಟಿಜನ್ ಸೆಂಟ್ರಿಕ್, ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳೇ ನಡೆಸುವ ಸರ್ಕಾರ ಅಂತ. ಜನರೇ ಅದಕ್ಕೆ ಒಂದು ಪ್ರೋಟೋಕಾಲ್ ಅಡ್ಮಿನಿಸ್ಟ್ರೇಟಿವ್ ಮೈಂಡ್ಸೆಟ್ಟನ್ನು ಹೊಂದಿರ್ತಾರೆ ಜನರಿಗೋಸ್ಕರ. ನಿಮಗೆ ಒಂದು ಇನಿಷಿಯೇಟಿವ್ ತರಬೇಕಾದ್ರೆ ನೀವೊಂದು ಅಪೀಲ್ ಮಾಡಿದ್ರೆ ಆ ಇನಿಷಿಯೇಟಿವ್, ಆ ಕಾನೂನು ಅಥವಾ ಆ ಒಂದು ಲೆಜಿಸ್ಲೇಟಿವ್ ಸ್ಟೇಟ್ ಅಸೆಂಬ್ಲಿ
ಅಥವಾ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಹೋಗುತ್ತೆ. ಬಟ್ ಪ್ರಾವಿಷನ್ಸ್ ಆಫ್ ಲೋಕಲ್ ವಾಯ್ಸ್ ಲೈಕ್ ಇನ್ ದಿ ಸಿಟಿಜನ್ ಸೆಂಟ್ರಿಕ್. ಸೊ ಈ ನಿಟ್ಟಿನಲ್ಲಿ ಸಿಟಿಜನ್ ಸೆಂಟ್ರಿಕ್ ಅಪ್ರೋಚ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಲೋಕಲ್ ಸೆಲ್ಫ್ ಗೌರ್ಮೆಂಟಿನ ಅಪ್ರೋಚ್. ಆ್ಯಂಡ್ ಗುಡ್ ಟ್ರಸ್ಟಿಶಿಪ್. ನಿಮ್ಮ ಲೊಕ್ಯಾಲಿಟಿಯವರೇ ಕೂಡ ನಿಮಗೆ ಆ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇರ್ತಾರೆ. ಸೊ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ. ಆ್ಯಂಡ್ ಗುಡ್ ಟ್ರಸ್ಟಿಶಿಪ್ ಇರ್ತದೆ ಅನ್ನೋದು ಒಂದು ಆಬ್ಜೆಕ್ಟಿವ್. ಇಂಡಿವಿಜುವಲ್ ಪಾರ್ಟಿಸಿಪೇಷನ್, ಬೀಟ್ ಜೆಂಡರ್ ಬಯಾಸ್, ಇಟ್ ಮೇ ಬಿ ಎ ಸಿವಿಲೈಸ್ಡ್ ಆರ್ ಇಂಡಿವಿಜುವಲ್, ಇಟ್ ಮೇ ಬಿ ಎ ಹೋಲಿಸ್ಟಿಕ್ ಅಪ್ರೋಚ್. ದ ಕಾಮನ್ ಮೈಂಡ್ಸೆಟ್, ಕಾಮನ್ ಅಜೆಂಡಾ ಈ ಒಂದು ಆಬ್ಜೆಕ್ಟಿವ್ ಆಗಿರ್ತದೆ. ಸೋಷಲ್ ವೆಲ್ಫೇರ್ ಈ ಒಂದು ಮುಖ್ಯವಾದಂತಹ ಒಂದು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಥವಾ ಗೌರ್ಮೆಂಟನ್ನು ಮಾಡಲಿಕ್ಕೆ ಕಾರಣ ಸೋಷಲ್ ವೆಲ್ಫೇರ್. ಇಲ್ಲಿ ದೊಡ್ಡ ದೊಡ್ಡ ಒಂದು ವಿಶ್ಲೇಷಣೆ ಅಥವಾ ತುಂಬ ದೊಡ್ಡ ವಿಚಾರ ಏನಿಲ್ಲ. ಸೋಷಲ್ ವೆಲ್ಫೇರ್ ಅನ್ನೋದು ಬಿಟ್ ಇಟ್ ಮೇ ಬಿ ಹೆಲ್ತ್, ಎಜುಕೇಷನ್, ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ನ್ಯೂಟ್ರಿಷನ್, ವಾಟರ್ ಆ್ಯಂಡ್ ಕ್ಲೀನ್ನೆಸ್, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಸಸ್ಟೈನಬಿಲಿಟಿ ಆಫ್ ನೇಷನ್ ಈ ಸೋಷಲ್ ವೆಲ್ಫೇರನ್ನು ಹೊಂದಿರ್ತದೆ. ಇದನ್ನು ಸದುಪಯೋಗಗೊಳಿಸಲಿಕ್ಕೆ ಲೊಕ್ಯಾಲಿಟಿಗೆ ಬಾಟಮ್ ಅಪ್ರೋಚ್ ಆಗಿ ನಿಲ್ಲುತ್ತೆ. ಸೊ ಈ ಆಬ್ಜೆಕ್ಟಿವ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ತುಂಬ ಒಂದು ಸ್ಟ್ಯಾಂಡ್ ಬೈ ನೇಚರ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಪ್ರೋಟೋಕಾಲ್ ಆಫ್ ಬಾಟಮ್ ಅಲ್ಲಿ ನಿಂತಿದೆ. ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ಫೀಚರ್ಸ್ ಏನು? DPSP, ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅದರಲ್ಲಿ ಪಾರ್ಟ್ 4 ಏನು ಹೇಳುತ್ತೆ? ಆರ್ಟಿಕಲ್ 40 ಪಂಚಾಯತ್ ಫಾರ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಆರ್ಟಿಕಲ್ 40 ನಿಮಗೆ ಪಂಚಾಯತಿನ ಎಕನಾಮಿಕ್ ಮತ್ತು ಸೋಷಲ್ನಿನ ಡೆವಲಪ್ಮೆಂಟನ್ನು ಸೂಚನೆ ಮಾಡುತ್ತೆ. ನಿಮಗೆ ಈಗ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 243 ಇದು ಇಂಪಾರ್ಟೆಂಟ್, ಆ್ಯಂಡ್ 73rd and 74th ಅಮೆಂಡ್ಮೆಂಟ್ ಈಸ್ ಇಂಪಾರ್ಟೆಂಟ್, ಆ್ಯಂಡ್ ಆರ್ಟಿಕಲ್ 40 ಈಸ್ ಇಂಪಾರ್ಟೆಂಟ್. DPSP ಆರ್ಟಿಕಲ್ 40 ಕಾನ್ಸ್ಟಿಟ್ಯೂಷನ್ ಫೀಚರ್ಸು. ಮತ್ತು ಈ ನಮ್ಮ ಲೋಕಲ್ ಸೆಲ್ಫ್ ಗೌರ್ಮೆಂಟು DPSP ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗೆ ತುಂಬ ಹತ್ತಿರದಲ್ಲಿದೆ. ಯಾಕೆ? ಗಾಂಧಿಯನ್ ಕಾನ್ಸೆಪ್ಟ್ ಆಫ್ ಸ್ವರಾಜ್ ಸೆಲ್ಫ್ ರೂಲ್. ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಈ ಸ್ವರಾಜ್ ಆಫ್ ಸೆಲ್ಫ್ ರೂಲ್. ಹೀಗಾಗಿ ಒಂದು ಫೀಚರ್ ಆಫ್ ಗೌರ್ಮೆಂಟ್ ಅಥವಾ ಬಾಟಮಿನ ಪ್ರೋಟೋಕಾಲನ್ನು ಗಟ್ಟಿಗೊಳಿಸಲಿಕ್ಕೆ ನಮ್ಮದು, ನಮ್ಮ ಊರು, ನಮ್ಮ ವಿಲೇಜ್ ಅನ್ನೋದಕ್ಕೆ ಈ ಒಂದು ಸ್ವರಾಜ್ ಆಫ್ ಸೆಲ್ಫ್ ರೂಲ್ ಮತ್ತು ಲೋಕಲ್ ಸೆಲ್ಫ್ ಗವರ್ಮೆಂಟ್ ತುಂಬ ಹತ್ತಿರವಾಗಿದೆ. ಇದು ಇದರ ಆಬ್ಜೆಕ್ಟಿವ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಫೀಚರ್ಸು. ನೀವು ಇದನ್ನು ಫಸ್ಟ್ ಪಾರ್ಟ್ ಆಫ್ಟರ್ ಇಂಟ್ರೊಡಕ್ಷನ್ ಬರೀಬೇಕಾಗುತ್ತೆ. ಈ ಆಬ್ಜೆಕ್ಟಿವನ್ನು ನೀವು ಬರೆದಿಲ್ಲ ಅಂತಾದರೆ ಆ ಕ್ವಶನ್ ಚಾಲೆಂಜಸ್ ಅಥವಾ ಸೊಲ್ಯೂಷನ್ ಏನು ಬರೆದ್ರೂ ಅದಕ್ಕೆ ವ್ಯಾಲಿಡೇಷನ್ ಇರೋದಿಲ್ಲ. ಬಿಕಾಸ್ ದ ಕ್ವಶನ್ ಡಿಮ್ಯಾಂಡ್ಸ್. ಎರಡನೇ ಪಾರ್ಟ್ ನೋಡಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇನ್ ಇಂಡಿಯಾ ಹ್ಯಾಸ್ ನಾಟ್ ಪ್ರೂವ್ ಟು ಬಿ ಎಫೆಕ್ಟಿವ್ ಅಂತ ಹೇಳಿದೆ. ಹಾಗಾದರೆ ಯಾಕೆ ಆ ಲೋಕಲ್ ಸೆಲ್ಫ್ ಗವರ್ಮೆಂಟ್ ನಾಟ್ ಪ್ರೂವ್ ಟು ಬಿ ಎಫೆಕ್ಟಿವ್ ಇನ್ ರಿಯಲೈಸಿಂಗ್ ಇಟ್ಸ್ ಆಬ್ಜೆಕ್ಟಿವ್ ಅಂತ ಬರೀಬೇಕಾಗುತ್ತೆ. ಇದು ಸೆಕೆಂಡ್ ಪಾರ್ಟ್ ಆಫ್ ಕ್ವಶನ್. ಒಂದೇದು ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್. ನೀವು ನೋಡಿರ್ಬೋದು, ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಫಂಡ್, ಫಂಕ್ಷನರಿ ಮತ್ತು ಒಂದು ಫೀಚರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗಿರ್ತದೆ. ಯಾವುದೇ ಅಡ್ಮಿನಿಸ್ಟ್ರೇಷನ್ ತೊಗೋಬೋದು. ಸೊ ಎನಿ ಡಿಪಾರ್ಟ್ಮೆಂಟ್ ಫೈನಾನ್ಷಿಯಲಿ ನಾಟ್ ಸೋ ಹೈ, ನಾಟ್ ಸೋ ಲೋ, ಇಟ್ ಮೇ ಬಿ ಎ ವೀಕ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಇರ್ತದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇರ್ತದೆ. ಸೊ ಮೇಜರ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಏನು ಆಡಳಿತ ಮಾಡ್ತಾ ಇರುತ್ತೆ, ಲೋಕಲ್ ಅವರಿಗೆ ಪವರ್ ಇರೋದಿಲ್ಲ. ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ. There is no human resource, there is no technical support, there is no think tank committee. ಎಲ್ಲ ಕಾರಣದಿಂದ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಇರ್ತದೆ. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅಂದರೆ ಆ ಒಂದು MLA ಇರ್ತಾರೆ, MP ಇರ್ತಾರೆ, ಆ ಒಂದು ಪಂಚಾಯಿತಿಯ ಅಧ್ಯಕ್ಷರಿಗೆ ಬಂದು ಅವರಿಗೆ ಆ ಒಂದು ಅವರ ಕೆಲಸವನ್ನು ಮಾಡದಂತೆ ಮಾಡೋದು, ಬಾಸ್ಗಳು ಮಾಡೋದು ಅಥವಾ ವೀಕನ್ ಡೆಮಾಕ್ರಸಿಯಾಗಿ ನೋಡೋದು, ತುಂಬ ಥರದ ವಿಚಾರಗಳು ಈ ಪೊಲಿಟಿಕಲ್ ಇಂಟರ್ಫೇಸಲ್ಲಿ ಬರ್ತದೆ. ಇದು ಒಂದು ಮೇಜರ್ ಪಿಲ್ಲರ್ ಆಫ್ ದಿ ಚಾಲೆಂಜ್ ಆಫ್ ಲೋಕಲ್ ಗೌರ್ಮೆಂಟ್. ಹಾಗಾಗಿ ಲಿಮಿಟೆಡ್ ಡೆವಲ್ಯೂಷನ್ ಆಫ್ ಪವರ್. ಸ್ಟೇಟಿಗೂ ಮತ್ತು ಸೆಂಟ್ರಲ್ಗೂ ಇರುವ ಪವರು ಲೋಕಲ್ ಗೌರ್ಮೆಂಟಿಗೆ ಇರೋದಿಲ್ಲ.
they are bound to be state, they are bound to be nation, national level. ಸೊ ಲಿಮಿಟೆಡ್ ಡೆವಲ್ಯೂಷನ್ ಪವರ್ ತುಂಬ ಇಂಪಾರ್ಟೆಂಟ್ ಚಾಲೆಂಜ್ ಇದು. ಪೂರ್ ಸಿವಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅವೇರ್ನೆಸ್. ಎಷ್ಟೋ ಜನ ಸಿಟಿಗೆ ಬರ್ತಾರೆ ಜಾಬಿಗೆ, ತುಂಬ ಉದ್ಯೋಗಕ್ಕಾಗಲಿ ಎಜುಕೇಷನ್ಗಾಗಲಿ, ಸಿಟಿ ಲೈಕ್ ಬ್ಯಾಂಗ್ಳೂರ್ ಆರ್ ಕೋಲ್ಕತ್ತಾ ಆರ್ ಹೈದರಾಬಾದ್ ಆರ್ ಚೆನ್ನೈ ಆ ಥರ ಹೋಗ್ತಾರೆ. ಯಾರೂ ಕೂಡ ಹಳ್ಳಿಯಲ್ಲೇ ಇರೋದಿಲ್ಲ. ದಿಸ್ ಇಸ್ ದ ಇಂಡಸ್ಟ್ರಿಯಲ್ ಏರಾ. ಸೊ ಸಿವಿಕ್ ಪಾರ್ಟಿಸಿಪೇಷನ್ ಅಥವಾ ಅವೇರ್ನೆಸ್ ಅವ್ರಿಗೆ ಇರೋದಿಲ್ಲ. ಕರಪ್ಷನ್ ಆ್ಯಂಡ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಕರಪ್ಷನ್ ಎಲ್ಲಿರುತ್ತೆ ಅಲ್ಲಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಎಲ್ಲಿ ಟ್ರಾನ್ಸ್ಪರೆನ್ಸಿ ವೀಕ್ ಆಗುತ್ತೆ ಅಲ್ಲಿ ಸೋಷಿಯಲ್ ಆಡಿಟ್ ಅನ್ನೋದು ಇರೋದಿಲ್ಲ. ಸೊ ಕರಪ್ಷನ್ ಈಸ್ ಎವ್ರಿವೇರ್, ದೆನ್ ಇಂಟಿಗ್ರಿಟಿ ಲಾಸಸ್. ಇದೊಂದು ಮೇಜರ್ ರೀಸನ್. ಇನ್ಅಡಿಕ್ವೇಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೆಕ್ನಾಲಜಿ. ಈಗ ಸ್ಮಾರ್ಟ್ ಸಿಟಿ ಅಂತ ಏನು ಬಂದು ಸ್ಮಾರ್ಟ್ ವಿಲೇಜ್ ಅಂತ ಏನು ಮಾಡಿದ್ದಾರೆ, ಇದರ ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಬಟ್ ಈ ಹಿಂದೆ ನೋಡೋದಾದರೆ ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಈಗ ಮೇಜರ್ ಕೀ ರೋಲ್ ಟು ಚಾಲೆಂಜ್ ಫಾರ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಟೆಕ್ನಾಲಜಿಕಲ್ ಡಿಮಿಡೆಂಟ್ ಆಗಿರ್ತಾರೆ, ಲ್ಯಾಕ್ ಆಫ್ ನೆಟ್ವರ್ಕಿ ಆಗಿರ್ಬೋದು, ಅಥವಾ ಮೊಡಕಪರಂಡಿ ಆಫ್ ದ ಟೆಂಡೆನ್ಸಿ ಆಫ್ ದಟ್ ವಿಲೇಜ್ ಆಗಿರ್ಬೋದು, ಲ್ಯಾಕ್ ಆಫ್ ಕನೆಕ್ಟಿವಿಟಿ ಆಫ್ ಬ್ರಾಡ್ ವಿಡ್ತ್ ಆಗಿರ್ಬೋದು. ಸೋ ಮೆನಿ ರೀಸನ್ಸ್ ಆರ್ ದೇರ್. ಕೋಆರ್ಡಿನೇಷನ್ ಇಶ್ಯೂ. ಸ್ಟೇಟಿಗೂ ಸೆಂಟ್ರಲಿಗೂ ಕೋಆರ್ಡಿನೇಷನ್ ಲ್ಯಾಕ್ ಆಗಿ ಲೋಕಲ್ ಸೆಲ್ಫ್ ಗೌರ್ಮೆಂಟಿಗೂ ಅದರ ಹೊರಕ ಬೀಳುತ್ತೆ. ಬಾಸಿಸಮ್ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಾಗಿರ್ಬೋದು. ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಟೆಕ್ನಾಲಜಿ, ಈ ಮೂರು ಇಂಪಾರ್ಟೆಂಟ್. ಯಾವುದು ಒಂದು ವೀಕ್ ಆದ್ರೂ ದ ಹೋಲ್ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಅನ್ನೋದು ನಿಂತು ಹೋಗುತ್ತೆ. ಸೊ ಕೋಆರ್ಡಿನೇಷನ್ ಇಶ್ಯೂ ಈಗ ಮೇಜರ್ ಕೀ ಪಿಲ್ಲರ್ ಆಫ್ ಚಾಲೆಂಜ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಆ್ಯಂಡ್ ಸೋಷಿಯಲ್ ಇನ್ಇಕ್ವಾಲಿಟಿ ಆ್ಯಂಡ್ ಪವರ್ ಇಂಬ್ಯಾಲೆನ್ಸ್. ಸೋಷಿಯಲ್ ಇನ್ಇಕ್ವಾಲಿಟಿ ವಿಲೇಜ್ ರೇಟ್ ಜಾಸ್ತಿನೇ. ನೀವು ನೋಡಿರ್ಬೋದು, ಸೋಷಿಯಲ್ ಇಂಬ್ಯಾಲೆನ್ಸ್ ಅನ್ನೋದು ಅಥವಾ ಇನ್ಇಕ್ವಾಲಿಟಿ, ವೆದರ್ ಇಟ್ ಈಸ್ ಜೆಂಡರ್ ಬಯಾಸ್, ಎಕನಾಮಿಕ್ ಇಂಬ್ಯಾಲೆನ್ಸ್, ಸೋಷಿಯಲ್ ಇಂಬ್ಯಾಲೆನ್ಸ್ ಆರ್ ಎನಿ ಕೈಂಡ್ ಆಫ್ ದ ಪವರ್ ಇಂಬ್ಯಾಲೆನ್ಸ್ ಆರ್ ಫ್ರೀಕ್ವೆಂಟ್ಲಿ ನ್ಯಾಚುರಲ್ ಕೆಲಾಮಿಟಿ, ಅಥವಾ ಏನೇ ಒಂದು ಫೀಸಿಬಿಲಿಟಿ ಇದ್ದರೂ ಕೂಡ, ಪೊಟೆನ್ಷಿಯಲ್ ಇದ್ದರೂ ಕೂಡ ಅದನ್ನು ಜನತೆ ಅಥವಾ ದೇಶಕ್ಕೆ ತೋರಿಸಲಿಕ್ಕಾಗದೇ ಇರುವುದು ನೀವು ಕಾಣ್ಬೋದು. ಸೊ ಈ ಎಲ್ಲ ರೀತಿಯಲ್ಲಿಗೆ ನೀವು ಲೋಕಲ್ ಸೆಲ್ಫ್ ಗೌರ್ಮೆಂಟಿನ ಚಾಲೆಂಜು, ಅದರ ಆಬ್ಜೆಕ್ಟಿವನ್ನು ಪರಿಪೂರ್ಣತೆಗೆ ತಗೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಈ ಎಲ್ಲ ಪಾಯಿಂಟ್ಸು ಮೋಸ್ಟ್ ಇಂಪಾರ್ಟೆಂಟ್. ಇದು ಸೆಕೆಂಡ್ ಫೇಸ್ ಆಫ್ ಕ್ವಶನ್ಗೆ ಬರಿಬೋದು. ಆ್ಯಂಡ್ ರಿಮೈನಿಂಗ್ critically examine the state, give your suggestion strengthening an institution of local self government. ಅಂದರೆ ಈ ಒಂದು ಕಾರಣ ಇದೆ, ಈ ಕಾರಣವನ್ನು ನೀವು ಸರಿಪಡಿಸಬೇಕು ಅಂತಂದರೆ ಯಾವ ರೀತಿ ನೀವು ಅದಕ್ಕೆ ಬರಿಬೇಕು, ಅಂದರೆ ಸ್ಟ್ರೆಂಥನ್ ಮಾಡಬೇಕು, ಅದಕ್ಕೇನು ಸೊಲ್ಯೂಷನ್ನು ಅಂತ. ಫಸ್ಟ್ ಆಫ್ ಆಲ್ ಈ ಆನ್ಸರ್ ರೈಟಿಂಗಲ್ಲಿ ನೀವು ಡೈರೆಕ್ಟಾಗಿ ಈ ಒಂದು ಕಾರಣ ಹೇಗೆ ಅಂತಂದರೆ ದೇ ವೋಂಟ್ ಗಿವ್ ಮಾರ್ಕ್ಸ್, ಮ್ಯಾಸಿವ್ ಮಾರ್ಕ್ಸ್, ಇಟ್ ವೋಂಟ್ ಬಿ ಫೀಸಬಲ್. ಇದಕ್ಕೆ ಫ್ಯಾಕ್ಟ್ ಕೊಡಬೇಕು. ಈ ಫ್ಯಾಕ್ಟನ್ನು ನೀವು ಸಬ್ಸ್ಟಿಟ್ಯೂಟ್ ಆಫ್ ಆನ್ಸರ್ ಆಗಿ ಬರೀಬೇಕಾಗತ್ತೆ. ಲೋಕಲ್ ಬಾಡಿ ರೆವಿನ್ಯೂ 0.9% ಆಫ್ GDP ಅಂತ. ಅಂದರೆ ಲೋಕಲ್ ಬಾಡಿ ಏನು ಇಂಡಿವಿಜುವಲ್ ವಿಲೇಜು ದೇಶದ 0.9% ಆಫ್ GDPಗೆ ಮ್ಯಾಚ್ ಆಗುತ್ತೆ, ಕೊಡ್ತಾ ಇದೆ. 0.9% ಆಫ್ GDP ಕೊಡ್ತಾ ಇದೆ. ಆ್ಯಂಡ್ ರೂರಲ್ ರೆವಿನ್ಯೂ 5% ಇದ್ದರೆ ಅರ್ಬನ್ ರೆವಿನ್ಯೂ 44% ಇದೆ. ಎಷ್ಟು ಡ್ರಾಸ್ಟಿಕ್ ಚೇಂಜ್ ನೋಡಿ, 5% ಎಲ್ಲಿ 44% ಎಲ್ಲಿ. ಸೊ ಈ ರೀಸನನ್ನು, ಈ ಒಂದು ಡಾಟಾ ಆಫ್ ಸಬ್ಸ್ಟಿಟ್ಯೂಟನ್ನು ನೀವು ಈ ಒಂದು ರೀಸನ್ ಆಗಿ ಕೊಡ್ಬೋದು, ಅದನ್ನು ಆ್ಯಡ್ ಮಾಡ್ಬೋದು. ಈ ಒಂದು ಡಾಟಾ ನೀತಿ ಆಯೋಗ ರಿಪೋರ್ಟಲ್ಲಿ ಕೂಡ ಬಂದಿದೆ. ಥರ್ಡ್ ಪಾರ್ಟ್ ಈಸ್ ಸ್ಟ್ರೆಂಥನಿಂಗ್ ದ ಇನ್ಸ್ಟಿಟ್ಯೂಷನ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇಂಡಿಯಾ. ಫಸ್ಟ್ ಆಫ್ ಆಲ್ ಚಾಲೆಂಜಸ್ ಎಲ್ಲಿದೆ ಅಲ್ಲಿ ಸೊಲ್ಯೂಷನ್ ಕೂಡ ಇರ್ತದೆ, ಮನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸ್ಟ್ರೆಂಥನಿಂಗ್ ಆಫ್ ಲೋಕಲ್ ಬಾಡಿ, ಎನ್ಹಾನ್ಸಿಂಗ್ ದ ಫೈನಾನ್ಷಿಯಲ್ ಅಟಾನಮಿ. ಅಂದರೆ ಆ ಒಂದು ಲೋಕಲ್ ಬಾಡಿಗೇನೆ ಫೈನಾನ್ಷಿಯಲ್ ಅಟಾನಮಿ ಆಫ್ ಟೇಕಿಂಗ್ ಡಿಸಿಷನ್ ಆರ್ ಇಂಪ್ಲಿಮೆಂಟಿಂಗ್ ಆರ್ ಹ್ಯಾವಿಂಗ್ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟರೆ ಆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ನಷ್ಟು ಬಲ ಆಗ್ತದೆ. ಸ್ಟೇಟ್ ಗೌರ್ಮೆಂಟಿನ ಮೊನೋಪೊಲಿ ಆಗಲಿ
ನ್ಯಾಷನಲ್ಲಿನ ಮೊನೋಪೋಲಿ ಆಗಲಿ ಇರೋದಿಲ್ಲ ಅಂತ. ಇದಕ್ಕೆ ಗ್ರೇಟ್ ಇನಿಷಿಯೇಟಿವ್. ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಪೀಪಲ್ ಅವೇರ್ನೆಸ್ಸಿಗೆ, ಅಂದರೆ ಲೋಕಲ್ ಬಾಡಿ ಈಸ್ ಮಸ್ಟ್ ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬ ಪ್ರಜೆಗಳಿಗೂ ಗೊತ್ತಾಗಬೇಕು. ಯಾಕೆಂದರೆ ವಿ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್. ಎನ್ಶೋರಿಂಗ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಅಟಾನಮಿ. ಯಾವತ್ತೇ ಆಗಲಿ ಈ ಒಂದು ಪೊಲಿಟಿಕ್ಸ್ ಗೈಡ್ ಮೈಂಡ್ ಸೆಟ್ ಅಥವಾ ಪ್ರೋಟೋಕಾಲ್ಸು ಆ ಒಂದು ಇಂಪ್ಲಿಕೇಶನ್ ಹತ್ರ ಹೋಗೋದಿಲ್ಲ. ಎಷ್ಟೋ ಒಂದು ಸ್ಕೀಮ್ಸ್ ಇರ್ತದೆ, ಆ ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸಿಂದ ಆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದರ ಅಟಾನಮಿ ಇರೋದಿಲ್ಲ. ಅದನ್ನು ಕೊಡಬೇಕು, ಇಂಡಿವಿಜುವಲ್ ಡಿಸಿಷನ್ ಕೆಪಾಸಿಟಿಯನ್ನು ಕೊಡಬೇಕು. ಕಾಂಪ್ಲೀಟ್ ಡೆವಲ್ಯೂಷನ್ ಆಫ್ ಪವರ್, ಫಂಕ್ಷನ್ ಆ್ಯಂಡ್ ಫಂಡ್ಸ್. ನಾನು ಈಗ ಆಲ್ರೆಡಿ ಹೇಳಿದ್ದೆ ನಿಮಗೆ, ಡೆವಲ್ಯೂಷನ್ ಆಫ್ ಪವರ್, ಫಂಕ್ಷನ್, ಫಂಡ್ಸ್ ಯಾವಾಗ ಸಿಗುತ್ತೆ ಆ ಒಂದು ಆರ್ಗನೈಜೇಷನ್, ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಇನ್ನಷ್ಟು ಬಲವರ್ಧನೆ ಆಗಿ ಸ್ಟ್ರೆಂತ್ ಆಗಿ ಒಳ್ಳೆಯ ರೀತಿಯ ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಅತ್ಯುನ್ನತವಾಗಿ ಸಾಧನೆಯನ್ನು ಕೊಂಡೋಗುತ್ತೆ. ಸೊ ಡೆವಲ್ಯೂಷನ್ ಆಫ್ ಪವರ್, ಫಂಕ್ಷನ್, ಫಂಡ್ಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಪ್ರಮೋಟಿಂಗ್ ಸಿಟಿಜನ್ ಪಾರ್ಟಿಸಿಪೇಷನ್ ಆ್ಯಂಡ್ ಅವೇರ್ನೆಸ್ ಯೂತ್ ಅಥವಾ ಸಿಟಿಜನ್ ಆಫ್ ಇಂಡಿಯಾದಲ್ಲಿ ಇರಲೇಬೇಕು. ವಿಲೇಜ್ ಇಸ್ ಅವರ್, ರೂರಲ್ ಇಂಡಿಯಾ ಇಸ್ ದ ರಿಯಲ್ ಇಂಡಿಯಾ ಅನ್ನುವ ಒಂದು ಕಾನ್ಸೆಪ್ಟ್ ಸಿಟಿಜನ್ ಪಾರ್ಟ್ನರ್ಶಿಪ್ ಅಥವಾ ಅವೇರ್ನೆಸ್ ತಗೊಂಡು ಹೋಗುತ್ತೆ. ಅದು ಮನಸ್ಸಿಗೆ ಬಂದ್ರೇ ಆ ಒಂದು ವಿಲೇಜ್ ಸ್ಟ್ಯಾಂಡ್ ಬೈ ಆಗಿ ನಿಲ್ಲುತ್ತೆ. ಸ್ಟ್ರೆಂಥನಿಂಗ್ ಆಫ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಆ್ಯಂಡ್ ಮೆಕ್ಯಾನಿಸಮ್. ಯಾವ ಥರ ಸ್ಟ್ರೆಂಥನಿಂಗ್ ಮಾಡ್ಬೋದು ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ಇನ್ ವಾಟ್ ವೇ? ವೆದರ್ ಇಟ್ ಈಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ವೇ, ಮ್ಯಾನೇಜ್ಮೆಂಟ್ ವೇ, ಆರ್ ಎ ಪ್ರೋಟೋಕಾಲ್ ಆಫ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ನಲ್ಲಿಫೈಡ ಅಂತ. ಟ್ರಾನ್ಸ್ಪರೆನ್ಸಿ ಇನ್ ಎವ್ರಿವೇರ್, ಪ್ರತಿ ಒಂದು ವಿಲೇಜ್ಗೆ ರ್ಯಾಂಕಿಂಗ್ ಇಂಡೆಕ್ಸನ್ನು ಕೊಡೋದು, ಅದರ ಮೂಲಕ ಯಾವ ವಿಲೇಜ್ ಹೈ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ನೋಡೋದು, ಕರಪ್ಷನನ್ನು ನಿಲ್ ಮಾಡೋದು, ಆ ಕರಪ್ಷನ್ ಎಲ್ಲಿಲ್ಲ ಅದಕ್ಕೆ ಬೆಸ್ಟ್ ಅವಾರ್ಡ್ಗಳನ್ನು ಕೊಡೋದು, ಮತ್ತು ಡಿಜಿಟೈಸೇಷನ್ ಮಾಡೋದು. ಪ್ರತಿಯೊಂದು ಸ್ಕೀಮ್ಸ್ ಇಂಪ್ಲಿಮೆಂಟೇಷನನ್ನು ಪ್ರತಿಯೊಬ್ಬ ಪ್ರಜೆ ಕೂಡ ನೋಡಬೇಕಾಗುತ್ತೆ. ಆ ಥರ ಅಕೌಂಟೆಬಿಲಿಟಿ ಮೆಕ್ಯಾನಿಸಮನ್ನು ಇಂಟರ್ಫಿಯರಿಂಗ್ ಆಫ್ ಟೆಕ್ನಾಲಜಿ ಆಗಿ ಅಡಾಪ್ಟ್ ಮಾಡ್ಕೊಳ್ಳಬಹುದು. ಇಂಪ್ರೂವಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅಡಾಪ್ಟಿಂಗ್ ಟೆಕ್ನಾಲಜಿ. ಈಗ ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾವಿಂಗ್ ಎ ಫ್ಲಾಗ್ಶಿಪ್ ಇನಿಷಿಯೇಟಿವ್, ಏನೋ ಒಂದು ಡಿಜಿಟಲ್ ಇಂಡಿಯಾ ಅಂತ ಕರೀತಾರೆ, ಮತ್ತು ಟಿಲ್ಲೇಜ್ ಆರ್ ವಿಲೇಜ್ ಅಂತ ಕರೀತಾರೆ, ಟೌನ್ ಪ್ಲಸ್ ವಿಲೇಜ್ ಅಂತ. ಟಿಲ್ಲೇಜ್ ಅಂತಂದರೆ ಅದರ ಮೂಲಕ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ನೀವು ರಾಜಸ್ಥಾನಲ್ಲಿ ವಿಲೇಜ್ ಒಂದು ಬೆಸ್ಟ್ ಸ್ಮಾರ್ಟ್ ವಿಲೇಜ್ ಆಗಿ ಅಥವಾ ಸ್ಮಾರ್ಟ್ ಸಿಟಿ ನೋಡಿದ್ದೀರಿ, ಅದೇ ಥರ ಸ್ಮಾರ್ಟ್ ವಿಲೇಜ್ ಆಗಿ ತಗೊಂಡಿದೆ ಹೆಸರು. ಸೊ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಅಡಾಪ್ಟಿಂಗ್ ಟೆಕ್ನಾಲಜಿ ಈಸ್ ಮಸ್ಟ್ ಆ್ಯಂಡ್ ಇಂಪಾರ್ಟೆಂಟ್. ಬೆಟರ್ ಕೋಆರ್ಡಿನೇಷನ್ ಅಮಾಂಗ್ ಗೌರ್ಮೆಂಟ್ ಟೈರ್ಸ್. ಎಷ್ಟು ಟೈರ್ಸ್ ಇದೆ? ಒಂದು ಸ್ಟೇಟ್ ಗೌರ್ಮೆಂಟ್, ಇನ್ನೊಂದು ನ್ಯಾಷನಲ್, ಇನ್ನೊಂದು ಪಂಚಾಯತ್. ಈ ಮೂರು ಕಾಂಬಿನೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅದರದ್ದೇ ಆದಂತಹ ಪ್ರೋಟೋಕಾಲ್ಸ್, ಅದರದ್ದೇ ಆದಂತಹ ಲಿಮಿಟೇಷನನ್ನು ಹೊಂದಿದ್ರೆ ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ. ಸೊ ಕೋಆರ್ಡಿನೇಷನ್ ಅಮಾಂಗ್ ಗೌರ್ಮೆಂಟ್ ಟೈರ್ಸ್ ಇರಲೇಬೇಕು. ಎಂಕರೇಜಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಈಕ್ವೇಟಬಲ್ ರೆಪ್ರೆಸೆಂಟೇಷನ್, ಎಸ್ಪೆಷಲಿ ಲೋಕಲ್ ಇದರಿಗೆ ಜೆಂಡರ್ ಬಯಾಸ್ ತುಂಬ ವೈಲೇಟ್ ಆಗ್ತಾ ಇದೆ, ತುಂಬ ರಿಸರ್ವೇಷನ್ ಪಾಲಿಸೀಸ್ ಇದೆ. ಇದನ್ನೆಲ್ಲ ಈಕ್ವಿಟಬಲ್ಗೆ ತರಬೇಕು. ದೇರ್ ಇಸ್ ನೋ ನ್ಯೂಸ್ ಆಫ್ ರಿಸರ್ವೇಷನ್ ಆರ್ ಜೆಂಡರ್ ಇನ್ಇಕ್ವಾಲಿಟಿ ಆರ್ ಜೆಂಡರ್ ಬಯಾಸ್. ಸ್ಟ್ರೆಂಥನಿಂಗ್, ಪ್ಲಾನಿಂಗ್, ಮಾನಿಟರಿಂಗ್ ಆ್ಯಂಡ್ ಎವಲ್ಯೂಷನ್. ಈ ಮೂರು ಕಾನ್ಸೆಪ್ಟ್ ಏನಿದೆ ಪ್ರತಿಯೊಂದು ಸ್ಟೇಜಲ್ಲೂ ಇರಬೇಕು. ಸೊ ನೀವು ನೋಡೋದಾದರೆ ಸ್ಟ್ರೆಂಥನಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಅಥವಾ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅನ್ನೋದು ಫಂಡ್, ಫಂಕ್ಷನರಿ, ಅಟಾನಮಿ, ಪೊಲಿಟಿಕಲ್ ನಲ್ಲಿಫೈ, ಡೆವಲ್ಯೂಷನ್ ಆಫ್ ಪವರ್, ಟೆಕ್ನಾಲಜಿ, ಕೋಆರ್ಡಿನೇಷನ್, ಪ್ಲಾನಿಂಗ್, ಮಾನಿಟರಿಂಗ್, ಎವಲ್ಯೂಷನ್. ಈ ಕೀ ಪ್ಯಾರಾಮೀಟರಲ್ಲಿ ಇದೆ. ಇದನ್ನು ನೀವು ಟರ್ನ್ ಟಾಪಿಕ್ ಆಗಿ, ಅಂದರೆ ಟರ್ನ್ ಸಬ್ ಡಿವಿಷನ್ ಆಗಿ ಬರೀಬೋದು. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವತ್ತೇ ಆಗಲಿ ನೀವು ಒಂದು ವಿಚಾರನ ನೀವು ಬರೀತಿರಬೇಕಾದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಕೊಡಬೇಕು. ಈ ಸಬ್ಸ್ಟಿಟ್ಯೂಟ್ ಯಾವ ಥರ ಬರಿಬೋದು ಅಂತಂದರೆ, ಗೌರ್ಮೆಂಟ್ ಇನಿಷಿಯೇಟಿವ್ ಏನು ಮಾಡ್ತಾ ಇದೆ ಅಂತ.
ಸೆಕೆಂಡ್ ARC, ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್. ಈ ಒಂದು ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನಲ್ಲಿ 6th ರಿಪೋರ್ಟ್ 3 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಹೇಳ್ತದೆ. ಅದು ಜಿಲ್ಲಾ ಪರಿಷತ್ತಿಗೆ, ಪಂಚಾಯತ್ ಸಮಿತಿಗೆ, ಗ್ರಾಮ ಸಭಕ್ಕೆ. ಜಿಲ್ಲಾ ಪರಿಷತ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ಲು, ಪಂಚಾಯತ್ ಸಮಿತಿ ಅಂದರೆ ಬ್ಲಾಕ್ ಆರ್ ಇಂಟರ್ಮೀಡಿಯೇಟ್ ಲೆವೆಲ್, ಗ್ರಾಮ ಸಭಾ ಅಂತಂದರೆ ವಿಲೇಜ್ ಲೆವೆಲ್. ಸೊ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟು ಗ್ರಾಮ ಸಭಾ ಅಥವಾ ಗ್ರಾಮ ಪಂಚಾಯತ್ ಆಗಿ ನಿಲ್ತದೆ. ಇದು ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ 6th ರಿಪೋರ್ಟ್ ಆಗಿ ಬಂದಿದೆ. ಇದು ಒಂದು ವ್ಯಾಲಿಡ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿಸ್ ಇನ್ಫಾರ್ಮೇಷನ್ ಇಂಟು ದ ಥರ್ಡ್ ಟಾಪಿಕ್ ಆಫ್ ಸ್ಟ್ರೆಂಥನಿಂಗ್ ದಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಎರಡನೇದು ರೀಸೆಂಟ್ 15th ಫೈನಾನ್ಸ್ ಕಮಿಷನ್. ಯಾರದನ್ನು ಹೆಡ್ ಮಾಡಿದ್ದು LK ಸಿಂಗ್. LK ಸಿಂಗ್ ಕಮಿಟಿ 15th ಫೈನಾನ್ಸ್ ರಿಪೋರ್ಟ್ ಪ್ರಕಾರ 52% ವರ್ಟಿಕಲ್ ಡೆವಲ್ಯೂಷನ್ ಕೊಡುತ್ತದೆ. ಎರಡು ಥರ ಡೆವಲ್ಯೂಷನ್ ಇರ್ತದೆ, ಒಂದು ಹಾರಿಜಾಂಟಲ್, ಇನ್ನೊಂದು ವರ್ಟಿಕಲ್. ಬೇಸ್ಡ್ ಆನ್ ಫೈನಾನ್ಸ್ ಕಮಿಷನ್ ಪ್ರತಿ ವರ್ಷ ಅದನ್ನು ಮಾಡ್ತಾರೆ. ಆ್ಯಂಡ್ 15th ಫೈನಾನ್ಸ್ ಕಮಿಷನ್ ಏನು ನಿಮಗೆ LK ಸಿಂಗ್ ಲೆಡ್ ಕಮಿಟಿ ಏನು ಹೇಳುತ್ತೆ, 52% ವರ್ಟಿಕಲ್ ಡೆವಲ್ಯೂಷನನ್ನು ಲೋಕಲ್ ಸೆಲ್ಫ್ ಗವರ್ನೆನ್ಸ್ಗೆ ಕೊಡ್ತಾ ಇದೆ. ಸೊ ಇಟ್ಸ್ ಎ ಗುಡ್ ಆ್ಯಂಡ್ ಎಂಫಸೈಸ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಅಕೌಂಟಬಿಲಿಟಿ ಇನ್ ಟರ್ಮ್ಸ್ ಆಫ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಲ್ಲ, ಅಕೌಂಟಬಿಲಿಟಿ ಇನ್ ಟರ್ಮ್ಸ್ ಆಫ್ ಸಿಸ್ಟಮ್ಯಾಟಿಕ್ ಅಪ್ರೋಚ್, ಗಿವಿಂಗ್ ಎ ಟೆಕ್ನಾಲಜಿ. ಯಾವುದೇ ಒಂದು ಸ್ಕೀಮ್ ಬಂದರೆ ಅದು ಪ್ರತಿಯೊಬ್ಬರಿಗೂ ತಿಳಿಬೇಕು, ಎಷ್ಟು ಅಮೌಂಟ್ ಹೋಗಿದೆ ಅನ್ನೋದನ್ನು ಆಡಿಟ್ ಮಾಡಬೇಕು, ಸೋಷಲ್ ಆಡಿಟು. ಪ್ರತಿಯೊಂದು ವಿಲೇಜ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದು ಒಂದು ಟೆಕ್ನಾಲಜಿ ಟೆಕ್ನೋಡಿವಿಡೆಂಟ್ ಆಗಿ ಬರಬೇಕು. ಸೊ ಈ ಒಂದು ಫ್ಲಾಗ್ಶಿಪ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಏನು ಹೇಳುತ್ತೆ, ಸೆಕೆಂಡ್ ARC ಆಗಿರ್ಬೋದು, 15th ಫೈನಾನ್ಸ್ ಕಮಿಷನ್ ಆಗಿರ್ಬೋದು, ಇದೆಲ್ಲ ನೀವು ಮೇನ್ಸಿನ ಥರ್ಡ್ ಟಾಪಿಕ್ ಅಥವಾ ಸೊಲ್ಯೂಷನ್ ಏನಿದೆ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ನೀವು ಮೇನ್ಸನ್ನು ಕೇವಲ ವರ್ಡ್ ಫಾರ್ಮ್ಯಾಟಲ್ಲಿ ಬರೆದ್ರೆ ಚೆನ್ನಾಗಾಗಲ್ಲ. ಅದಕ್ಕೆ ಒಂದು ಅನಲಿಟಿಕಲ್ ಅಪ್ರೋಚ್ ಆಗಿ ಒಂದು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನನ್ನು ಕೊಡಬೇಕಾಗಿರುತ್ತೆ. ಇಲ್ಲಿ ನಾನು ನಿಮಗೆ ಸ್ವಲ್ಪ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ನ ತೋರಿಸಲಿಕ್ಕೆ ಟ್ರೈ ಮಾಡಿದ್ದೀನಿ. ಒಂದನೇದು ಪೈ ಚಾರ್ಟ್, ಅದರಲ್ಲಿ ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್. ಈ ಒಂದು ಗುಡ್ ಗವರ್ನೆನ್ಸಿನ ಪ್ರಿನ್ಸಿಪಲ್, ಡೆಮೋಕ್ರಾಟಿಕ್ ಗುಡ್ ಗವರ್ನೆನ್ಸಿನ ಪ್ರಿನ್ಸಿಪಲ್, ಅದನ್ನು ನೀವು ತೋರಿಸ್ಬೋದು. ಎರಡನೇದು ಡೆಮೋಕ್ರಾಟಿಕ್ ಮತ್ತು ಅಡ್ಮಿನಿಸ್ಟ್ರೇಟಿವ್, ಲೋಕಲ್, ಸ್ಟೇಟ್, ಸೆಂಟ್ರಲ್ನಲ್ಲಿ ಯಾವ ಥರ ಪರ್ಸ್ಯೂ ಆಗ್ತಾ ಇದೆ, ಯಾವ ಗೋಲ್ಸು ಅಂತ ನೀವು ಬರಿಬೋದು. ಇದನ್ನು ನೀವು ಆಫ್ಟರ್ ಚಾಲೆಂಜಸ್ನಲ್ಲಿ ನೀವು ಅದನ್ನು ಮೆನ್ಷನ್ ಮಾಡ್ಬೋದು. ಮತ್ತು ಈ ಒಂದು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅನ್ನೋದು ಸೆಂಟ್ರಲ್ ಮತ್ತು ಸ್ಟೇಟಿನ ಮಧ್ಯ ಹೇಗೆ ಅದು ಬ್ಯಾಲೆನ್ಸ್ ಇನ್ ನೇಚರ್ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ಕೋಬೋದು. ರೂರಲ್ ಆ್ಯಂಡ್ ಅರ್ಬನ್, ಪಂಚಾಯತ್, ಬ್ಲಾಕ್ ಕಮಿಟಿ ಆ್ಯಂಡ್ ಜಿಲ್ಲಾ ಪರಿಷತ್ ಈಗ ರೂರಲ್, ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ ಆರ್ ಬೋತ್ ಟ್ರಸ್ಟಿಂಗ್ ಅರ್ಬನ್. ಮತ್ತು ನಮ್ಮ ಭಾರತ ಮತ್ತು ನಮ್ಮ ರಾಜ್ಯ, ಅದರಲ್ಲಿ ವಿಲೇಜನ್ನು ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ ತೋರಿಸ್ಕೋಬೋದು. ಎರಡನೇದು ಯೂಸ್ ಆಫ್ ಡಯಾಗ್ರಾಮ್ ಇನ್ ಡೆಫಿನೆಟ್ ಮ್ಯಾನರ್, ಅಂದರೆ ಈಗ ಸಿಗ್ನಿಫಿಕೆನ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಬರೆದಿದ್ದೀನಿ. ಅದನ್ನು ನೀವು ಈ ಒಂದು ರೆಪ್ರೆಸೆಂಟೇಷನಲ್ಲಿ ಬರೆದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ ಮತ್ತು ಹೈಲಿ ಇನ್ಫಾರ್ಮೇಷನನ್ನು ಕೊಟ್ಟ ಹಾಗೂ ಆಗುತ್ತೆ. ಡಿಮ್ಯಾಂಡ್ ಆಫ್ UPSC ಕೂಡ ಮ್ಯಾಚ್ ಆಗುತ್ತೆ. ಪ್ರಿನ್ಸಿಪಲ್ ಆಫ್ ಸಬ್ಸಿಡರಿ, ಎಂಪವರ್ಮೆಂಟ್ ಇನ್ ಎನಿ ಮ್ಯಾನರ್, ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಅಂದರೆ ಸಿಟಿಜನ್ ಸೆಂಟ್ರಿಕ್, ಬಾಟಮ್ ಅಡ್ಮಿನಿಸ್ಟ್ರೇಷನ್, ಗ್ರಾಸ್ ರೂಟ್ ಡೆಮೋಕ್ರಸಿ, ಲೋಕಲ್ ಬಾಡಿ ಆಫ್ ಲೋಕಲ್ ಲೀಡರ್ಶಿಪ್. ಇದಿಷ್ಟು ಸಿಗ್ನಿಫಿಕೆನ್ಸ್ ಆಫ್ ಲೋಕಲ್ ಗವರ್ನೆನ್ಸ್ ಆಗಿರ್ತದೆ. ಸೊ ಇದನ್ನು ನೀವು ಬರೀಬೋದು. ಮತ್ತು ನಿಮ್ಮ ಕನ್ಕ್ಲೂಷನ್ ಆಸ್ಪೆಕ್ಟಲ್ಲಿ ಅಥವಾ ವೇ ಫಾರ್ವರ್ಡ್, ಈಗ ಈ ಕ್ವಶನ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆಬ್ಜೆಕ್ಟಿವನ್ನು ಕೇಳಿದರು, ನೀವು ಬರೆದಿದ್ದೀರಿ. ಲೋಕಲ್ ಗೌರ್ಮೆಂಟಿನ ಚಾಲೆಂಜಸ್ಸನ್ನು ಈ ಆಬ್ಜೆಕ್ಟಿವ್ ಮ್ಯಾಚ್ ಮಾಡಲಿಕ್ಕಾಗಿಲ್ಲ ಯಾಕೆ ಅಂತ ಕೇಳಿದರು, ಅದನ್ನು ಬರೆದಿದ್ದೀರಿ. ಸೊಲ್ಯೂಷನ್ ಬರೆದಿದ್ದೀರಿ. ಈ ಸೊಲ್ಯೂಷನ್ಗೆ ವ್ಯಾಲಿಡೇಷನ್ ಬರೀಬೇಕು. ಅಂದರೆ ಪ್ರಸ್ತುತ ಏನು ಮಾಡಿದ್ದಾರೆ, ಸ್ಪೆಷಲ್ ಏನಿದೆ ಮಾಡಿದ್ದಾರೆ ಈವೆಂಟ್ಸ್ ಅಂತ. ಒಂದನೇದು ಮಿಸೆಸ್ ಚವ್ವಿ ರಾಜವತ್, ಅದು ಅವರು ಒಬ್ಬರು ರಾಜಸ್ಥಾನದ ಸರ್ಪಂಚ್. ಅವರು ಬೆಸ್ಟ್ ಸರ್ಪಂಚ್ ಅವಾರ್ಡನ್ನು ತೊಗೊಂಡಿದ್ದಾರೆ ಫಾರ್ ಹರ್ ಬೆಸ್ಟ್ ವರ್ಕ್ ಇನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಯಾವುದೇ ಒಂದು ಇಂಟರ್ಫಿಯರ್ ಇಲ್ಲದೆ ಅಕೌಂಟಬಿಲಿಟಿ
ಟ್ರಾನ್ಸ್ಪರೆನ್ಸಿ, ಸೋಷಲ್ ಆಡಿಟ್ನೊಂದಿಗೆ ಒಳ್ಳೆಯ ಒಂದು ಸ್ಕೀಮನ್ನು ತಂದಿದ್ದಾರೆ. ಅದಕ್ಕೆ ಬೆಸ್ಟ್ ಸರ್ಪಂಚ್ ಅವಾರ್ಡನ್ನು ತಗೊಂಡಿದ್ದಾರೆ. ಈಗ ಒಂದು ಬ್ಯೂಟಿಫುಲ್ ಪಾಯಿಂಟ್. ದಿಗಂಪುರ್ ಗ್ರಾಮ ಪಂಚಾಯತ್ ಅವಾರ್ಡೆಡ್ ಬೆಸ್ಟ್ ಪಂಚಾಯತ್. ಒಂದು ರ್ಯಾಂಕಿಂಗ್ ಇಂಡೆಕ್ಸ್ ಅಂತ ಏನು ಹೇಳಿದೆ, ಅದರ ಪ್ರಕಾರ ದಿಗಂಪುರ್ ಗ್ರಾಮ ಪಂಚಾಯತ್ ಬೆಸ್ಟ್ ಪಂಚಾಯತ್ ಆಗಿ ರೂಪುಗೊಂಡಿದೆ. ಇದನ್ನು ನೀವು ಮ್ಯಾನಿಗೇಷನ್ ಆಫ್ ಕೊನಿಟರಿ ಆಗಿ ಸೊಲ್ಯೂಷನ್ ಆಗಿ ಬರೀಬೋದು. ಮತ್ತು ನಮ್ಮ ಕರ್ನಾಟಕದ ಅಪಿಕೋ ಮೂಮೆಂಟ್ ಆಗಿರ್ಬೋದು, ಅಥವಾ ಹಿಮಾಲಯದ ಫಾರೆಸ್ಟ್ ಕನ್ಸರ್ವ್ ಚಿಪ್ಕೋ ಮೂಮೆಂಟ್ ಆಗಿರ್ಬೋದು, ಇದೆಲ್ಲ ಲೋಕಲ್ ಬಾಡಿ ಒಂದು ವಿನ್ ಅಥವಾ ಅವೇರ್ನೆಸ್ಸಿಂದ ಬಂದಿದೆ. ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಸ್ಟೇಟನ್ನ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ನ್ಯಾಷನಲಿನ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಎರಡೂ ಕೂಡ ಅಪ್ಲೈ ಆಗಿರ್ತದೆ. ಯಾಕೆಂದರೆ ಫೈನಲಿ ಡೆಸ್ಟಿನೇಷನ್ ಈಗ ಲೋಕಲ್ ಬಾಡಿ ಇನ್ಫ್ಲುಯೆನ್ಸ್. ಹಾಗಾಗಿ ಈ ಒಂದು ಮಾಸ್ ಅವೇರ್ನೆಸ್ ಈ ರೀತಿ ಅಪಿಕೋ ಮೂಮೆಂಟಲ್ಲಿಯೂ ಬಂದಿದೆ, ಚಿಪ್ಕೋ ಮೂಮೆಂಟಲ್ಲೂ ಬಂದಿದೆ ಅಂತ ಯು ಕ್ಯಾನ್ ಶೋ ದಟ್. ಫೈನಲಿ ಕನ್ಕ್ಲೂಷನ್ಗೆ ಯು ಕ್ಯಾನ್ ಎಂಡ್ ವಿತ್ ಎ ಕೋರ್ಸ್ ಫಾರ್ ದ ಪೀಪಲ್, ಆಫ್ ದ ಪೀಪಲ್, ಬೈ ದ ಪೀಪಲ್, ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಆಫ್ ಗವರ್ನೆನ್ಸ್. ಇದು ಯಾರು ಹೇಳಿಗೂ ಅಬ್ರಹಾಂ ಲಿಂಕನ್. ನಮ್ಮ ಭಾರತದ ಮಹಾತ್ಮ ಗಾಂಧಿ ಹೇಗೋ ಅಬ್ರಹಾಂ ಲಿಂಕನ್ ಕೂಡ ಒಂದು ಗ್ರೇಟ್ ಫಿಲಂಥ್ರೋಪಿಕ್ ಮತ್ತು ಗ್ರೇಟ್ ಆಥರ್. ಎಂ.ಕೆ. ಗಾಂಧಿ ಇಂಡಿಯಾ ಲಿವ್ಸ್ ಇನ್ ಹರ್ ವಿಲೇಜ್ ಅಂತ ಹೇಳಿದ್ದಾರೆ. ಸೊ ವಿಲೇಜಿನ ಪ್ರಾಮುಖ್ಯತೆ ಮಹಾತ್ಮ ಗಾಂಧಿಯವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಬರೀಬೋದು. ಜವಾಹರ್ಲಾಲ್ ನೆಹರು ವಿಲೇಜ್ ಡೆಮೋಕ್ರಸಿ ಈಸ್ ದ ಫೌಂಡೇಶನ್ ಆಫ್ ಅವರ್ ಡೆಮೋಕ್ರಸಿ ಅಂತ ಹೇಳಿದ್ದಾರೆ. ಸೊ ಟಾಪ್ ಲೆವೆಲ್ ಮಾತ್ರ ನ್ಯಾಷನಲ್ ಅಥವಾ ಸ್ಟೇಟ್ ಮಾತ್ರ ಅಲ್ಲದೆ ವಿಲೇಜಿನ ಡೆಮೋಕ್ರಸಿ ಈಸ್ ಫಂಡಮೆಂಟಲ್ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನೀವು ನಿಮ್ಮ ಕನ್ಕ್ಲೂಷನಲ್ಲಿ ಬರೀಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಂಪವರ್ ದ ವೀಕೆಸ್ಟ್ ಅಟ್ ದ ಲೋಕಲ್ ಲೆವೆಲ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನೀವು ಇಂಟ್ರಡಕ್ಷನ್ ಫಾರ್ಮೆಟಲ್ಲಾದರೂ ಬರಿಬೋದು, ವ್ಯಾಲಿಡೇಷನ್ ಫಾರ್ಮೆಟಲ್ಲಾದರೂ ಬರಿಬೋದು, ಕನ್ಕ್ಲೂಷನ್ ಫಾರ್ಮೆಟಲ್ಲಾದರೂ ಬರಿಬೋದು. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಲೋಕಲ್ ಗವರ್ನೆನ್ಸ್ ಡ್ರೈವ್ಸ್ ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಥ್ರೂ ಡೆಮೋಕ್ರಸಿ. ಫಸ್ಟ್ ಆಫ್ ಆಲ್ ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್, ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಇನ್ಕ್ಲೂಸಿವ್ ಗ್ರೋತನ್ನು ಕೊಡಬೇಕು, ಸಸ್ಟೈನಬಿಲಿಟಿಯನ್ನು ಪ್ರೊವೈಡ್ ಮಾಡಬೇಕು, ಕಮ್ಯುನಿಟಿ ವೆಲ್ಫೇರಿಸಮ್ನ ಕೊಡಬೇಕು, ಸೋಷಲ್ ಹಾರ್ಮನಿಯನ್ನು ಕೊಡಬೇಕು, ವೆಲ್ಬೀಯಿಂಗನ್ನು ಕೊಡಬೇಕು. ಈ 5 ಪ್ಯಾರಾಮೀಟರ್ ಲೋಕಲ್ ಸೆಲ್ಫ್ ಗವರ್ಮೆಂಟಿನ ಒಂದು ಪ್ರಥಮ ಕರ್ತವ್ಯ ಅಂತ ಹೇಳ್ತಾರೆ. ಅದೇ ಪ್ರಕಾರ ಇನ್ಕ್ಲೂಸಿವ್ ಗ್ರೋತ್ ಆಫ್ ಟ್ರೂ ಡೆಮೋಕ್ರಸಿ ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಏನಿದೆ ಅದು ಪ್ರಜೆಗಳಿಂದ ಪ್ರಜೆಗಳೇ ಮಾಡುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು 5 ಕೋರ್ಸಲ್ಲಿ ನೀವು ಅದನ್ನು ಮ್ಯಾನಿಗೇಷನ್ ಪಾಯಿಂಟ್ ಆಗಿ, ಕನ್ಕ್ಲೂಷನ್ ಪಾಯಿಂಟ್ ಆಗಿ ಅಥವಾ ನಿಮ್ಮ ಒಂದು ಇಂಟ್ರಡಕ್ಷನ್ ಆಗಿ ಕೂಡ ಈಗನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈಗ ಈ ಒಂದು ಮಾವು ಸೀರೀಸಿಂದ ನಿಮಗೇನು ಅರ್ಥ ಆಯಿತು ಅಂದರೆ, ಫಸ್ಟ್ ನೀವು ಒಂದು ಕ್ವಶನ್ ನೋಡಿದಾಗ ಆ ಕ್ವಶನ್ ಎಷ್ಟು ಡಿವೈಡ್ ಇದೆ ಅನ್ನೋದನ್ನು ನೋಡಬೇಕು. ಎರಡನೇದು ಆ ಕ್ವಶನ್ ಯಾವ ಟಾಪಿಕ್ಕಿಂದ ಬಂದಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೂರನೇದು ಆ ಟಾಪಿಕ್ಕನ್ನು ಇಂಟ್ರಡಕ್ಷನ್ ನಿಮಗೆ ಮೊದಲೇ ಪ್ರಿಪೇರ್ ಇರಬೇಕು. ಬಿಕಾಸ್ ನಾನು ಆಗಲೇ ಹೇಳಿದೆ, ಬ್ರೈನ್ ಮತ್ತು ಹ್ಯಾಂಡ್ ಇನ್ ಎಕ್ಸಾಮಿನೇಷನ್ ನಿಮಗೆ ಒಟ್ಟೊಟ್ಟಿಗೆ ಕೆಲಸ ಮಾಡಲ್ಲ. ಬಿಕಾಸ್ ಆಫ್ ಪ್ಯಾನಿಕ್, ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಥವಾ ಈಗರ್ಲಿ ರೈಟಿಂಗ್ ಆರ್ ಟೈಮ್ ಬೌಂಡ್ ಆ ಥರ. ಅದಕ್ಕಾಗಿ ಈ ಒಂದು ಇಂಟ್ರಡಕ್ಷನನ್ನು ನೀವು ರೆಡಿ ಮಾಡಿಕೊಂಡು ಆ ಒಂದು ಡಿಮ್ಯಾಂಡ್ ಆಫ್ ಎಕ್ಸಾಮ್ ಹಾಲಲ್ಲಿ ಡಿಮ್ಯಾಂಡ್ ಆಫ್ ಕ್ವಶನ್ ಏನಿದೆ ಅದರ ಪ್ರಕಾರ ನೀವು ಆನ್ಸರ್ ಮಾಡ್ಕೋಬೋದು ವ್ಯಾಲಿಡೇಷನ್ ಪ್ರಾಪರ್ ನೆಟ್ವರ್ಕಿಂಗಿಂದ. ಈಗ ನಿಮಗೆ ಈ ಮಾವು ಸೀರೀಸಲ್ಲಿ ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದೇನೆ, ಇಂಟ್ರಡಕ್ಷನ್ನಿನ ಫ್ಯಾಕ್ಟ್ಸ್ ಕೊಟ್ಟಿದ್ದೇನೆ, ರೆಕಮೆಂಡೇಷನ್ಸ್ ನಿಮಗೆ ಕೊಟ್ಟಿದ್ದೇನೆ ಮತ್ತು ಕೋರ್ಸ್ಗಳನ್ನು ಕೊಟ್ಟಿದ್ದೇನೆ. ಚಾಲೆಂಜಸ್ ಮತ್ತು ಸೊಲ್ಯೂಷನ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟನ್ನು ನೋಡಿದ್ದೀರಿ, ಅದ್ಭುತವಾದಂತಹ ಸ್ಕೀಮ್ಸನ್ನು ನೋಡಿದ್ದೀರಿ, ಹಾಗೂ ಇಂಪಾರ್ಟೆಂಟ್ ಸ್ಪೆಷಲ್ ಇವೆಂಟ್ಸನ್ನು ನೋಡಿದ್ದೀರಿ. ಈ ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಒಂದು ವ್ಯಾಲಿಡೇಷನ್ ಆಗಿ ಲೋಕಲ್ ಸೆಲ್ಫ್ ಗವರ್ಮೆಂಟಿನ ಯಾವುದೇ ಕ್ವಶನ್ ಬರಲಿ ಟ್ಯಾಕಲ್ ಮಾಡಲಿಕ್ಕೆ ಆಗುತ್ತೆ. ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಟು ನೋ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಒಂದು ನೋಯಿಂಗ್ ಆಫ್ ದ ಕಾನ್ಸೆಪ್ಟ್ ನಿಮಗೆ ತಿಳಿಸಿದೆ ಮತ್ತು ಹೌ ಟು ಅನಲೈಸ್ ದ ಟಾಪಿಕ್ ಇನ್ ಎ ಪರ್ಟಿಕ್ಯುಲರ್ UPSC ಮ್ಯಾನರ್ ಅನ್ನೋದನ್ನು ನಿಮಗೆ ಸಬ್ ಡಿವಿಷನ್ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಈ ಕ್ವಶನಲ್ಲಿ ನಿಮಗೆ 3 ಡಿವಿಷನ್ ಇದೆ ಅಂತ ನಿಮಗೆ ಗೊತ್ತಾಯಿತು. ಸೊ ಇದೇ ರೀತಿ ಒಂದು ಕನ್ಕ್ಲೂಷನ್ ಮಾಡಿ ಮತ್ತು ಇಂಟ್ರಡಕ್ಷನ್ ಮತ್ತು ರಿಪೋರ್ಟ್ಸು, ಡಯಾಗ್ರಾಮ್ಸು, ಫ್ರೇಮ್ವರ್ಕು
ಎಲ್ಲವನ್ನು ಇದ್ದರೆ ನಿಮಗೆ 10 ಮಾರ್ಕ್ಸರಲ್ಲಿ ಒಳ್ಳೆಯ ಒಂದು ಸ್ಕೋರನ್ನು ಪಡೆಯಲಿಕ್ಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಈ ಫಸ್ಟ್ ಸೀರೀಸು ಏನು ಪ್ರಥಮ ಒಂದು ಟಾಪಿಕ್ ಆಗಿ ಲೋಕಲ್ ಸೆಲ್ಫ್ ಗವರ್ನೆನ್ಸನ್ನು ತಗೊಂಡಿದ್ದೇವೆ, ನಿಮ್ಮ ಒಂದು ಮೇನ್ಸಿಗೆ ಇದು ಬಹಳ ಉಪಕಾರಿಯಾಗುತ್ತೆ ಅಂತ ತಿಳ್ಕೊತಾ, ಇದೇ ಥರದ ಮಾವು ಸೀರೀಸ್ ನಿಮ್ಮ ಸ್ಪೆಷಲ್ ಸೀರೀಸ್ ಆಗಿದ್ದು, ಮೆಂಟಲ್ ಆನ್ಸರ್ ರೈಟಿಂಗ್ ಅನ್ನೋದು ನಿಮ್ಮ ಸ್ಪೆಷಲ್ ಸೀರೀಸ್ ಆಗಿದ್ದು, ಇನ್ನಷ್ಟು ಒಂದು ಟಾಪಿಕ್ ಏನು ಜನರಲ್ ಸ್ಟಡೀಸ್ 27 ಟಾಪಿಕ್ ಇದೆ, ಇನ್ನಷ್ಟು ಟಾಪಿಕ್ಕಿಗೆ ಆನ್ಸರನ್ನು ಪಡೆಯುವಲ್ಲಿ ನಿಮ್ಮ ಐ.ಎ. ಜ್ಞಾನಿ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳ್ತಾ, ನಿಮ್ಮ ಐ.ಎ. ಜ್ಞಾನಿ ನಿಮ್ಮ ಪ್ರಿಪರೇಷನ್ನಿಗೆ ಅಂತ ಹೇಳ್ತಾ, ನಮ್ಮ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ನ್ಯೂ ಬ್ಯಾಚ್ ಜುಲೈಯಲ್ಲಿ 70 ಮೆಂಬರ್ಸ್ ಇರ್ತಾರೆ. ಎಕ್ಸ್ಪರ್ಟ್ ಗೈಡೆನ್ಸ್ ಇರ್ತದೆ, ಬೋತ್ ಆನ್ಲೈನ್ ಫಾರ್ಮೆಟ್ ಆ್ಯಂಡ್ ಆಫ್ಲೈನ್ ಫಾರ್ಮೆಟಲ್ಲಿ ಇರ್ತದೆ. ನೀವು ಇದನ್ನು ಕೂಡ ಸದುಪಯೋಗಗೊಳಿಸ್ಕೋಬೋದು. ಈ ಒಂದು ನಂಬರ್ ಏನಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಸೊ ದ್ಯಾಟ್ ನಿಮ್ಮ ಒಂದು ಪ್ರಿಪರೇಷನ್ ಇದೇ ಥರ ಒಳ್ಳೆಯ ಮಾಹಿತಿಬದ್ಧವಾಗಿರಲಿ ಮತ್ತು ಇನ್ಫಾರ್ಮೇಟಿವ್ ಆಗಿರಲಿ. ಯಾವುದೇ ಕ್ವಶನ್ ಬಂದರೂ ಅದನ್ನು ಟ್ಯಾಕಲ್ ಮಾಡುವಂಥದ್ದು ಮತ್ತು ಆನ್ಸರನ್ನು ಬರೆಯುವಂಥ ಒಂದು ಪರಿಶ್ರಮ ಅಥವಾ ಒಂದು ಮಾರ್ಗಸೂಚಿ ನಮ್ಮ ಐ.ಎ. ಜ್ಞಾನಿ ಕೊಡ್ಲಿ ಅಂತ ನಿಮ್ಮೊಂದಿಗೆ ಹೇಳ್ತಾ, ನಮ್ಮ ಒಂದು ಐ.ಎ. ಜ್ಞಾನಿ ಈ ಒಂದು ಪರ್ಸನಲೈಸ್ ಗೈಡೆನ್ಸ್ 20 ಪ್ರಿಲಿಮ್ಸ್ ಮತ್ತು 15 ಮೇನ್ಸ್ನ ಒಂದು ಫುಲ್ ಲೆಂತ್ ಟೆಸ್ಟ್ ಏನಿದೆ ಅದು ಕೂಡ ಪ್ರೊವೈಡ್ ಮಾಡ್ತದೆ. ಈ ಒಂದು ಫುಲ್ ಲೆಂತ್ ಟೆಸ್ಟ್ ನಿಮಗೆ ಪ್ರಿಲಿಮ್ಸಿನ ಅನಾಲಿಟಿಕಲ್ ಎಕ್ಸ್ಪರ್ಟ್ ಮತ್ತು ಮೇನ್ಸಿನ ಮೆಂಟಲ್ ಆನ್ಸರ್ ರೈಟಿಂಗ್, ಈಗೇನು ನಾನು ನಿಮಗೆ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟಿನ ಒಂದು ಟಾಪಿಕ್ಕಿನಿಂದ ಅದನ್ನು ತಿಳಿಸ್ಕೊಟ್ಟಿದ್ದೇನೆ, ನೀವು ಅದರ ಮೂಲಕ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಕೈಂಡ್ಲಿ ಜಾಯ್ನರ್, ನೀವು ನಮ್ಮ ಐ.ಎ. ಜ್ಞಾನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಐ.ಎ. ಜ್ಞಾನಿಯ ಲಿಂಕ್ಡ್ಇನ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಮಾಹಿತಿಗಳನ್ನು ತಗೊಳ್ಳಿ. ನಿಮಗೆ ಆನ್ಲೈನ್ ಗೈಡೆನ್ಸ್ ಬೇಕಾದರೂ ಅಥವಾ ಆಫ್ಲೈನ್ ಗೈಡೆನ್ಸ್ ಬೇಕಾದರೂ ಅಥವಾ ನೋಟ್ಸ್ ಪ್ರೊವಿಷನ್ ಬೇಕಾದರೂ, ಟೆಸ್ಟ್ ಸೀರೀಸ್ ಬೇಕಾದರೂ ನಮ್ಮಲ್ಲಿ ನಿಮಗೋಸ್ಕರ ನಿಮ್ಮ ಪ್ರಿಪರೇಷನ್ಗೋಸ್ಕರ ನಿಮ್ಮ ಐ.ಎ. ಜ್ಞಾನಿಯಲ್ಲಿ ಇದೆ ಅಂತ ಹೇಳ್ತಾ, ಈ ನಂಬರ್ ಮತ್ತು ಈ ಒಂದು ಯೂಟ್ಯೂಬ್ ಇನಿಷಿಯೇಟಿವ್ ನಿಮ್ಮದಾಗಿ ನಿಮ್ಮ ಒಂದು ಉತ್ತಮ ಸಾಧನೆ ರಿಸಲ್ಟನ್ನು ತರಲಿಕ್ಕೆ ಈ ಒಂದು ಐ.ಎ. ಜ್ಞಾನಿ ಸಾಕಾರ ಆಗಲಿ. ನಿಮ್ಮ ಐ.ಎ. ಜ್ಞಾನಿ ನಿಮ್ಮ ಜೊತೆಗಿರ್ತದೆ. ನಿಮ್ಮ ಮಾವು ಸೀರೀಸಿನಿಂದ ಅತ್ಯುನ್ನತವಾಗಿ ಇನ್ಫಾರ್ಮೇಷನ್ ಅನಾಲಿಟಿಕಲ್ ಅಪ್ರೋಚಿನ ಮಾದರಿ ಮತ್ತು ಮೇನ್ಸಿನ ಬ್ರೈನ್ ಸ್ಟ್ರೋಮಿಂಗ್ ಒಟ್ಟೊಟ್ಟಿಗೆ ಪ್ಯಾರಲಲ್ ಆಗಿ ಹೋಗಲಿ ಅಂತ ಹೇಳ್ತಾ, ಈಗ ಪ್ರಥಮವಾದಂತಹ ಮೇನ್ಸ್ ಆನ್ಸರ್ ರೈಟಿಂಗಿನ ಲೋಕಲ್ ಸೆಲ್ಫ್ ಗವರ್ಮೆಂಟನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.